ಏನ್ರಿ ಮೀಡಿಯಾ? ಈ ವಿಡಿಯೋ ಕೇವಲ ಮನರಂಜನೆಗೋಸ್ಕರ ಮಾಡಿರೋದು. ನನ್ಗೆ ಇದರಿಂದ 1 ಪೈಸಾ ಕೂಡ ಸಿಗಲ್ಲ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಅಂಡ್ ಈ ವಿಡಿಯೋಲಿ ನಾನ್ ಮಾಡಿರೋ ತಮಾಷೆಗಳನ್ನ ನೀವು ರಶ್ಮಿಕಾ ಮಂದಣ್ಣನ ಹೇಗೆ ಇಗ್ನೋರ್ ಮಾಡ್ತಿರೋ ಅದೇ ರೀತಿ ಇಗ್ನೋರ್ ಮಾಡ್ಬಿಡಿ. ಮತ್ತೆ ಸ್ವಾಗತ ಗಾಯ್ಸ್. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಮೂವಿ ಅಲಾದಿನ್. ನೀವು ಅಲಾದಿನ್ ನ ಕತೆ ಅಂತೂ ಕೇಳೇ ಇರ್ತೀರಾ ಚಿಕ್ಕವರಿದ್ದಾಗ, ಅಥವಾ ಕಾರ್ಟೂನ್ ಅಂತೂ ನೋಡೇ ಇರ್ತೀರಾ ಡಿಸ್ನಿ ಚಾನೆಲ್ ನಲ್ಲಿ. ಬಟ್ ಇವತ್ತು ಮೂವಿನ ನೋಡಿ ಮತ್ತೆ ಕತೆನ ಶುರು ಮಾಡ್ತೀನಿ. ಸೊ ಕತೆ ಶುರು ಆಗುತ್ತೆ ಅರಬ್ ನ ಮಾರ್ಕೆಟ್ ಇಂದ. ಇವನೇ ನಮ್ ಮೇನ್ ಕ್ಯಾರೆಕ್ಟರ್. ಇವನ ಹೆಸರು ಅಲಾದಿನ್ ಅಂತ, ಮತ್ತೆ ಇವನ್ ಕೋತಿ ಹೆಸರು ಅಬ್ಬು ಅಂತ. ಇಲ್ಲಿ ಈ ಹುಡುಗಿ ಅಲಾದಿನ್ ನ ಜೊತೆ ಮಾತಾಡ್ತಾ ಇದ್ದಾಳೆ. ಅಂಡ್ ಇನ್ನೊಬ್ಳು ಅಲಾದಿನ್ ನ ಚೀಲಕ್ಕೆ ಕೈ ಹಾಕಿ ಕದಿದ್ದಾಳೆ. ಬಟ್ ಅಲಾದಿನ್ ಹಿಡಿದು ಬಿಟ್ಟ, ಬಿಕಾಸ್ ಅವನಿಗೆ ಗೊತ್ತಾಯ್ತು ಇವರಿಬ್ರು ಕಳ್ಳರು ಅಂತ. ಅಂಡ್ ಅವ್ರಿಬ್ರು ಹೋಗ್ತಾರೆ ಅಲ್ಲಿಂದ. ಆದ್ರೆ ಇವಳು ಅವ್ನ್ ಕಿವಿಲೇನೋ ಹೇಳ್ತಾಳೆ. ಮತ್ತೆ ಇವನು ಅಲಾದಿನ್ ಹಿಂದೆ ಬಂದ. ಬಟ್ ಅಲಾದಿನ್ ಓಡ್ತಾನೆ ಅಂಡ್ ಎಸ್ಕೇಪ್ ಆದ. ಮತ್ತೆ ಅವನ ಹತ್ರ ಇರೋ ಗ್ಲಾಸ್ ನ ಮಾರಿ ಖರ್ಜೂರದ 1 ಪ್ಯಾಕ್ ನ ತಗೊಂಡ. ಬಿಕಾಸ್ ಇಲ್ಲಿ ಒಂದು ವಸ್ತು ಬದಲು ಇನ್ನೊಂದು ವಸ್ತುನ ಖರೀದಿಸ್ತಾರೆ, ಕಮಾಡಿಟಿ ತರ. ದುಡ್ಡು ಒಂದ್ ವೇಳೆ ಇಲ್ದೇ ಇದ್ರೆ ವಸ್ತುನ ಕೊಟ್ಟು ಇನ್ನೊಂದು ವಸ್ತುನ ತಗೊಳ್ಬಹುದು. ಅಂಡ್ ಇಲ್ಲಿ ಇವಳೇ ನಮ್ಮ ಹೀರೋಯಿನ್. ಇವಳ ಹೆಸರು ಜಾಸ್ಮಿನ್ ಅಂತ. ಇವಳು ಮಾರ್ಕೆಟ್ ಗೆ ತಿರ್ಗಾಡೋಕೆ ಬಂದಿರೋದು, ಬಿಕಾಸ್ ಇವಳು ಅರಮನೆಯ ರಾಜಕುಮಾರಿ. ಬಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇವಳು ಹೀಗೆ ತಿರ್ಗಾಡ್ತಾ ಇರ್ತಾಳೆ. ಮತ್ತೆ ಮುಂದೆ ಅವಳು ನೋಡ್ತಾಳೆ 2 ಮಕ್ಳು ತುಂಬಾ ಹಸ್ಕೊಂಡಿದ್ರು. ಅವರು ಮುಂದಿರೋ ಬ್ರೆಡ್ ನ ನೋಡ್ತಾ ಇದ್ರು. ಸೊ ಜಾಸ್ಮಿನ್ ಬಂದು ಅವ್ರಿಗೆ ಅಲ್ಲಿರೋ 2 ಬ್ರೆಡ್ ನ ಕೊಡ್ತಾಳೆ. ಆದ್ರೆ ಶಾಪ್ ಕೀಪರ್ ಕಾಣ್ತಾನೆ ಮೊದ್ಲೇ ಟ್ಯಾಕ್ಸ್ ಹೆಚ್ಚಾಗಿದೆ, ಮತ್ತೆ ನೀನ್ ಬ್ರೆಡ್ ನ ಕದೀತಾ ಇದ್ಯಾ ಅಂತ ಕೇಳ್ತಾನೆ. ಅಂಡ್ ಅವನು ಆ ಬ್ರೆಡ್ ನ ಬದಲು ನೀನ್ ಬ್ರೇಸ್ಲೆಟ್ ನ ಕೊಡು ಅಂತ ಕಿತ್ಕೊಳ್ಳೋಕೆ ಹೋಗ್ತಾನೆ. ಆದ್ರೆ ಮಧ್ಯೆ ಅಲಾದಿನ್ ಬಂದು ತಡಿತಾನೆ. ಅಲಾದಿನ್ ಜಾಸ್ಮಿನ್ ಹತ್ರ ಕೇಳ್ತಾನೆ, ನಿನ್ನ ಹತ್ರ ದುಡ್ಡಿಲ್ಲ, ಸೊ ನನ್ನ ನಂಬು, ಮತ್ತೆ ಆ ಬ್ರೇಸ್ಲೆಟ್ ನ ಕೊಟ್ಬಿಡು. ಅಂಡ್ ಅವನು ಆ ಬ್ರೇಸ್ಲೆಟ್ ನ ಶಾಪ್ ಕೀಪರ್ ಗೆ ಕೊಟ್ಟು ಅವಳನ್ನ ಕರ್ಕೊಂಡ್ ಬರ್ತಾನೆ. ಜಾಸ್ಮಿನ್ ಹೇಳ್ತಾಳೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ನಾನು ಅದಿಲ್ದೆ ಹೋಗೋಕ್ಕಾಗಲ್ಲ ವಾಪಸ್ ಅಂತ. ಬಟ್ ಟ್ವಿಸ್ಟ್, ಬ್ರೇಸ್ಲೆಟ್ ಅವನ ಹತ್ರನೇ ಇದೆ, ಯಾಕಂದ್ರೆ ಅಲಾದಿನ್ ಕದಿಯೋದ್ರಲ್ಲಿ ಎಕ್ಸ್ಪರ್ಟ್. ಆದ್ರೆ ಶಾಪ್ ಕೀಪರ್ ಗೆ ಗೊತ್ತಾಗುತ್ತೆ ಅವರಿಬ್ರು ಅವನನ್ನ ಮಂಗ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ. ಇಲ್ಲಿ ಅಲಾದಿನ್ ಜಾಸ್ಮಿನ್ ನ ಬೇರೆ ದಾರಿಗೆ ಕಳಿಸ್ತಾನೆ. ಅಂಡ್ ಅಬ್ಬುನು ಕೂಡ ಕಳಿಸ್ತಾನೆ ದಾರಿ ತೋರ್ಸೋಕೆ. ಮತ್ತೆ ಅವನ ಹಿಡಿಯೋಕೆ ಹಿಂದೆ ಸೋಲ್ಜರ್ಸ್ ಬಂದ್ರು. ಬಟ್ ಅಲಾದಿನ್ ಒಬ್ಬ ಎಕ್ಸ್ಪರ್ಟ್ ಕಳ್ಳ. ಅಂಡ್ ಅವನ್ಗೆ ಗೊತ್ತು ಹೇಗೆ ಎಸ್ಕೇಪ್ ಆಗೋದು ಅಂತ. ಮತ್ತೆ ಅವನು ಗೋಡೆನ ಹತ್ತಿ ಆಚೆ ಬರ್ತಾನೆ. ಬಟ್ ಸೋಲ್ಜರ್ಸ್ ಹಿಂದೆನೆ ಇದ್ದಾರೆ. ಹಾಗೆ ಅವನು ಓಡ್ತಾನೆ. ಜಾಸ್ಮಿನ್ ಮತ್ತೆ ಅಬ್ಬು ಕೂಡ ಅವನ ಹಿಂದೆ ಬಂದ್ರು. ಅಲಾದಿನ್ ಓಡ್ತಾ ಇಲ್ಲಿ ಬಂದು ರೋಪ್ ನ ಕಟ್ ಮಾಡ್ತಾನೆ. ಮತ್ತೆ ಭಾರಿ ಚೀಲ ಕೆಳಗ್ ಬೀಳುತ್ತೆ. ಸೊ ನ್ಯೂಟನ್ ನ ನಿಯಮ 420 ಪ್ರಕಾರ ಅವನು ಮೇಲೆ ಜಂಪ್ ಮಾಡ್ತಾನೆ, ಚೀಲ ಬಿದ್ದಿರೋ ಫೋರ್ಸ್ ನಿಂದಾಗಿ. ಆದ್ರೆ ಅವನು ರೂಮ್ ನ ಒಳಗೆ ಬಿದ್ಬಿಟ್ಟ. ಅಂಡ್ ಅಲ್ಲಿ ವಿಂಡೋ ಇಂದ ಜಂಪ್ ಮಾಡ್ದ. ಅಂಡ್ ಬೌನ್ಸ್ ಮಾಡಿ ಮತ್ತೆ ಬಂದ. ಅಂಡ್ ಹೊರಗೆ ಮತ್ತೆ ಜಂಪ್ ಮಾಡ್ದ. ಅಂಡ್ ಕೆಳಗ್ ಬಿದ್ಬಿಟ್ಟ. ಕೈ ಕಾಲ್ ಮುರ್ಕೊಳ್ಳೋದು ಅಂದ್ರೆ ಇವನ್ಗೆ ತುಂಬಾ ಇಷ್ಟ ಅನ್ಸುತ್ತೆ. ಅಂಡ್ ಜಾಸ್ಮಿನ್ ನ ಕರ್ಕೊಂಡ್ ಬಂದು ಇದ್ರ ಮೇಲೆ ಹತ್ತದ. ಅಲಾದಿನ್ ನ ಹಿಡಿಯೋದು ಅಷ್ಟು ಈಸಿ ಅಲ್ಲ. ಅಂಡ್ ಅಲಾದಿನ್ ಈ ಮನೆನ ಹತ್ತಾನೆ ಜಾಸ್ಮಿನ್ ನ ಜೊತೆ. ಬಟ್ ಸೋಲ್ಜರ್ಸ್ ಏಣಿಯಿಂದ ಬಂದ್ರು. ಆದ್ರೆ ಅಲಾದಿನ್ ಏಣಿನೇ ತಳ್ಬಿಟ್ಟ. ಇವಾಗ ಎಸ್ಕೇಪ್ ಆಗೋದಿದ್ರೆ ಅಲಾದಿನ್ ನ ಪ್ಲಾನ್ ಏನಂದ್ರೆ ಇಲ್ಲಿಂದ ಬೇರೆ ಮನೆಗೆ ಜಂಪ್ ಮಾಡೋದು. ಸೊ 3, 2, 1 ಗೋ. ಅಲಾದಿನ್ ಬಂದ್ಬಿಟ್ಟ ಬೇರೆ ಕಡೆ. ಬಟ್ ಜಾಸ್ಮಿನ್ಗೆ ಭಯ ಆಗ್ತಾ ಇದೆ. ಅಷ್ಟ್ ದೂರ ಜಂಪ್ ಮಾಡೋಕ್ ಆಗಲ್ಲ ಅಂತ ಹೇಳ್ತಾಳೆ. ಅಲಾದಿನ್ ಹೇಳ್ತಾನೆ, ನನ್ನ ನಂಬು ಮತ್ತೆ ಜಂಪ್ ಮಾಡು, ನಾನು ಇನ್ನ ಹಿಡಿದು ಬಿಡ್ತೀನಿ, ಹೆದರ್ಬೇಡ ಅಂತ. ಅಂಡ್ 3, 2, 1 ಗೋ. ಅಲಾದಿನ್ ಅವಳನ್ನ ಹಿಡಿದ್ಬಿಟ್ಟ. ಅಂಡ್ ಅವರು ಓಡ್ತಾರೆ. ಮತ್ತೆ ಇಲ್ಲಿ ಬಂದು ಜಾಸ್ಮಿನ್ ಆಚೆ ಕಳಿಸಿ ಇವನು ಬಿಲ್ಡಿಂಗ್ ನಿಂದ ಹಾರ್ತಾನೆ. ಅಂಡ್ ಸೋಲ್ಜರ್ಸ್ ಬಂದ್ ಕೆಳಗ್ ನೋಡಿದ್ರೆ ಮಹಡಿ ಹೊರತೋಗಿದೆ. ಸೊ ಅವ್ರು ಅನ್ಕೊಂಡ್ರು ಅಲಾದಿನ್ ಕೆಳಗೆ ಬಿದ್ದು ಸತ್ತ ಅಂತ. ಅಂಡ್ ಜಾಸ್ಮಿನ್ ಇಲ್ಲೇ ಅಡ್ಕೊಂಡಿದ್ಲು. ಸೊ ಅವಳು ಮುಂದೆ ಬಂದು ನೋಡಿದ್ರೆ ಅಲಾದಿನ್ ಅಲ್ಲಿ ಇಲ್ಲ, ಬರೀ ಅಬ್ಬು ಮಾತ್ರ ಇರೋದು. ಅವಳು ಅನ್ಕೊಂಡ್ಲು ಅಲಾದಿನ್ ಕೆಳಗೆ ಬಿದ್ದ ಅಂತ. ಆದ್ರೆ ಅಲಾದಿನ್ ಕೈ ಕೊಡು ಅಂತ ಮೇಲೆ ಹೇಳ್ತಾನೆ, ಯಾಕಂದ್ರೆ ಅವನು ಬಿದ್ದಿರ್ಲಿಲ್ಲ ಬಳ್ಳಿಯಿಂದಾಗಿ. ಸೀನ್ ಕಟ್. ಮತ್ತೆ ಇವನು ಜಾಫರ್ ಅಂತ. ಜಾಫರ್ ಚಿರಾಗ್ ನ ಹುಡುಕ್ತಾ ಇದ್ದಾನೆ ಕಳೆದ 1 ತಿಂಗಳದಿಂದ. ಚಿರಾಗ್ ಅಂದ್ರೆ ಲ್ಯಾಂಪ್. ಜೀನಿ ಬಗ್ಗೆ ಅಂತೂ ನೀವು ಕೇಳಿ ಇರ್ತೀರಾ. ಒಂದ್ ವೇಳೆ ಆ ಚಿರಾಗ್ ನ ಉಜ್ಜಿದ್ರೆ ಜೀನಿ ಹೊರಗೆ ಬರ್ತಾನೆ. ಮತ್ತೆ ಇವನ್ಗೆ ಆ ಚಿರಾಗ್ ಯಾಕೆ ಬೇಕು ಅಂದ್ರೆ ಇವನು ಆ ಚಿರಾಗ್ ನ ಪಡ್ಕೊಂಡು ಈ ಅಗ್ರಬಾ ಅನ್ನೋ ರಾಜ್ಯದ ಸುಲ್ತಾನ್ ಆಗ್ಬೇಕು ಅಂತ ಇದ್ದಾನೆ. ಮತ್ತೆ ಯಾರು ಜಾಫರ್ ನ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಶೆಡ್ ಗೆ ಕರ್ಕೊಂಡು ಹೋಗಿ ಕೊಂದಾಕ್ತಾನೆ. ಸೊ ಅಲಾದಿನ್ ಜಾಸ್ಮಿನ್ ನ ತನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ಇದೇ ಅವನ ಅರಮನೆ. ಅಂಡ್ ಇಲ್ಲ ಅವನು ಮತ್ತೆ ಅವನ ಕೋತಿ ಅಬ್ಬು ಇರೋದು. ಜಾಸ್ಮಿನ್ ಕೇಳ್ತಾಳೆ, ನಿನ್ನ ಹೆಸರು ಅಲಾದಿನ್ ಅಲ್ವಾ ಅಂತ. ಅಂಡ್ ಹೌದು, ಅವನ ಹೆಸರು ಅಲಾದಿನ್ ಅಂತ. ಅಲಾದಿನ್ ಕೇಳ್ತಾನೆ, ನೀನ್ ಯಾರು? ಅವಳು ಹೇಳ್ತಾಳೆ, ನಾನು ಡಾಲಿಯಾ. ಅಲಾದಿನ್ ಹೇಳ್ತಾನೆ, ನೀನು ಅರಮನೆಯಲ್ಲಿ ಇರೋದು ಅಲ್ವಾ ಅಂತ. ಜಾಸ್ಮಿನ್ ಕೇಳ್ತಾನೆ, ನಿನ್ಗೆ ಗೊತ್ತಾಯ್ತು. ಅಲಾದಿನ್ ಹೇಳ್ತಾನೆ, ನೀನ್ ಹಾಕೊಂಡಿರೋ ಬ್ರೇಸ್ಲೆಟ್ ಬರೀ ಅರಮನೆಯಲ್ಲಿರೋರ್ಗೆ ಸಿಗೋದು ಅಂತ. ಮತ್ತೆ ನೀನು ಹುಟ್ಟಿರೋ ಬಟ್ಟೆಯ ಸಿಲ್ಕ್ ವಿದೇಶದಿಂದ ಬರೋದು. ಅಂದ್ರೆ ಇದ್ರ ಅರ್ಥ ನೀನು ಯಾವ್ದೋ ನಾರ್ಮಲ್ ಕೆಲಸದವಳಲ್ಲ ಅರಮನೆಯಲ್ಲಿ, ನೀನು ಅರಮನೆಯ ರಾಜಕುಮಾರಿಯ ಕೆಲಸದವಳಾಗಿರ್ಬೇಕು ಅಂತ ಹೇಳ್ತಾನೆ. ಅಂಡ್ ಜಾಸ್ಮಿನ್ಗೆ ಆಶ್ಚರ್ಯ ಆಗುತ್ತೆ. ಮತ್ತೆ ಇಲ್ಲಿಂದ ವ್ಯೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಈ ರಾಜ್ಯದ ಹೆಸರು ಅಗ್ರಬಾ ಅಂತ. ಅಲಾದಿನ್ಗೆ ಅಪ್ಪ ಅಮ್ಮ ಇಲ್ಲ. ಈ ಕೋತಿನೇ ಅವನ ಇಲ್ಲಿವರೆಗೂ ಬೆಳೆಸಿದ್ದು. ಮತ್ತೆ ಅವರು ಹೇಗೋ ಬದುಕ್ತಾ ಇದ್ದಾರೆ. ಯಾವಾಗ್ಲಾದ್ರೂ ಇವೆಲ್ಲ ಬದಲಾಗತ್ತೆ ಅಂತ ಅನ್ಕೊಂಡ್ರು, ಇನ್ನು ಏನು ಬದಲಾಗಿಲ್ಲ. ಒಟ್ಟಾರೆ ಅಬ್ಬು ಅಂಡ್ ಅಲಾದಿನ್ ಹೇಗೋ ಬದುಕ್ತಾ ಇದ್ದಾರೆ. ಅಂಡ್ ಜಾಸ್ಮಿನ್ ಇವಾಗ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳ ಬ್ರೇಸ್ಲೆಟ್ ಅವನ ಹತ್ರ ಇಲ್ಲ. ಜಾಸ್ಮಿನ್ ಹೇಳ್ತಾಳೆ ಅದನ್ನ ಅವಳ ಅಮ್ಮ ಅವಳಿಗೆ ಕೊಟ್ಟಿದ್ದು ಅಂತ. ಬಟ್ ಅಲಾದಿನ್ಗೆ ಬ್ರೇಸ್ಲೆಟ್ ಸಿಗ್ತಾನೆ ಇಲ್ಲ. ಜಾಸ್ಮಿನ್ ಹೇಳ್ತಾಳೆ, ಅಂತೂ ನೀನು ಕೂಡ ಒಬ್ಬ ಕಳ್ಳನೇ ಅಂತ. ಅಂಡ್ ಅಲ್ಲಿಂದ ಹೋಗ್ತಾಳೆ. ಏನ್ ಡಿಸಪಾಯಿಂಟ್ಮೆಂಟ್ ಗುರು. ಮತ್ತೆ ಮಧ್ಯ ಸೈನಿಕ ಬಂದ. ಕಳ್ ನನ್ ಮಗನೇ ನೋಡ್ಕೊಂಡು ತಿರ್ಗಾಡು
ಮಾಡು ಅಂತ ಹೇಳಿ ಅವನು ಹೋಗ್ತಾನೆ. ಎಲ್ಲಾ ಕಡೆ ಡಿಸಪಾಯಿಂಟ್ಮೆಂಟ್ ಗುರು. ಅಂಡ್ ಅಲಾದಿನ್ ಮತ್ತೆ ಅಬು ಮನೆಗ್ ಬರ್ತಾರೆ. ಮತ್ತೆ ಅಬು ಬ್ರೇಸ್ಲೆಟ್ ನ ತಂದು ಕೊಡ್ತಾನೆ. ಇದನ್ನ ನೋಡಿ ಅಲಾದಿನ್ ಹೇಳ್ತಾನೆ, ಕಳ್ತನ ಮಾಡೋ ಟೈಮ್ ಅಲ್ಲಿ ಮಾಡ್ಬೇಕು ಅಬು, ಈ ಸಲ ಡೆಫಿನೆಟ್ಲಿ ಮಾಡಬಾರ್ದಾಗಿತ್ತು ನೀನು. ಅಂಡ್ ಇಲ್ಲಿ ಅರಮನೆಯಲ್ಲಿ ಅರ್ಬಿಸ್ತಾನ್ ನ ಶಹಜಾದ್ ಅಂದ್ರೆ ರಾಜಕುಮಾರ ಸುಲ್ತಾನ್ ನ ಮಗಳ ಜೊತೆ ಸಂಬಂಧಗೋಸ್ಕರ ಬಂದಿದ್ದಾನೆ. ನಾನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮ್ಗೆ. ನಮ್ ಕಡೆ ರಾಜ ಅಂತಾರಲ್ಲ, ಅರಬ್ ನಲ್ಲಿ ಅದನ್ನ ಸುಲ್ತಾನ್ ಅಂತ ಹೇಳ್ತಾರೆ. ಇವಾಗ ಈ ರಾಜ ಅಂದ್ರೆ ಅಗ್ರಬಾನ ಸುಲ್ತಾನ್ ಇವರು, ಮತ್ತೆ ಇವನು ಎರಡನೇವನು, ಇವನೇ ನಮ್ಮ ವಿಲನ್, ಬಟ್ ಯಾರಿಗೂ ಗೊತ್ತಿಲ್ಲ. ಅಂಡ್ ಸುಲ್ತಾನ್ ನ ಮಗಳನ್ನ ಶಹಜಾದಿ ಅಂತ ಕರಿತೀವಿ. ಹೇಗೆ ಇಲ್ಲಿ ರಾಜ್ಕುಮಾರಿ ಅಂತ ಕರಿತೀವಲ್ಲ ಅದೇ ರೀತಿ. ಮತ್ತೆ ರಾಜ್ಕುಮಾರನ್ನ ಅರಬ್ ನಲ್ಲಿ ಶಹಜಾದ್ ಅಂತ ಕರಿತೀವಿ. ಜಾಸ್ಮಿನ್ ಒಬ್ಳು ಶಹಜಾದಿ, ಮತ್ತೆ ಹುಲಿನ ಕೂಡ ಬೆಕ್ಕಿನಾಗೆ ಸಾಕ್ತಾರೆ. ಇವನು ಜಾಸ್ಮಿನ್ ಇಂಪ್ರೆಸ್ ಮಾಡೋಗೋಸ್ಕರ ಏನೇನೋ ಮಾಡ್ತಾನೆ, ಬಟ್ ಹುಲಿ ಕಚ್ಬಿಡುತ್ತೆ ಅವನನ್ನ. ಅಂಡ್ ಅವನು ರಿಜೆಕ್ಟ್ ಆದ. ಮತ್ತೆ ಹೀಗೆ ರಾತ್ರಿ ಕೂಡ ಆಗುತ್ತೆ. ಇಲ್ಲಿ ಜಾಫರ್ ಸುಲ್ತಾನ್ ನ ಹತ್ರ ಹೇಳ್ತಾನೆ, ಒಂದ್ ವೇಳೆ ನೀವು ಶಹಜಾದಿಗೆ ಮದ್ವೆ ಮಾಡಿಸ್ಬಿಟ್ಟಿದ್ರೆ ನಮ್ ಅಲೈನ್ಸ್ ಪವರ್ಫುಲ್ ಆಗ್ತಾ ಇತ್ತು. ಶಿರಾಬಾದ್ ನಮ್ ವಿರುದ್ಧ ಇದೆ ಅಂತ. ಆದ್ರೆ ರಾಜ ಹೇಳ್ತಾನೆ, ಆ ರಾಜ್ಯ ನಮ್ ವಿರುದ್ಧ ಇಲ್ಲ, ಶಿರಾಬಾದ್ ನಮ್ ಕಡೆನೇ ಇದೆ ಅಂತ. ಬಟ್ ಜಾಫರ್ ನ ಪ್ಲಾನ್ ಏನು ಅಂದ್ರೆ ಅವನು ಸುಲ್ತಾನ್ ಆಗಿ ಶಿರಾಬಾದ್ ನ ಮೇಲೆ ದಾಳಿ ನಡೆಸೋದು. ಅಂಡ್ ಅದೇ ಟೈಮ್ ನಲ್ಲಿ ಜಾಸ್ಮಿನ್ ಬರ್ತಾಳೆ. ಆಕ್ಚುಲಿ ಶಿರಾಬಾದ್ ಜಾಸ್ಮಿನ್ ನ ಅಮ್ಮನ ಸಲ್ತನತ್ ಆಗಿತ್ತು, ಅಂದ್ರೆ ರಾಜ್ಯ ಅಂತಾನೆ ಹೇಳ್ಬೋದು. ಬಟ್ ಸುಲ್ತಾನ್ ಹೇಳ್ತಾನೆ, ನಾವ್ ಯಾವತ್ತೂ ಶಿರಾಬಾದ್ ನ ಮೇಲೆ ದಾಳಿ ಮಾಡಲ್ಲ. ಮತ್ತೆ ಅವನು ಜಾಸ್ಮಿನ್ ಗೆ ಹೇಳ್ತಾನೆ, ನಾನು ಮುದ್ಕ ಆಗ್ತಾ ಇದ್ದೀನಿ, ನೀನು ಮದ್ವೆ ಆಗ್ಲೇಬೇಕು ಯಾವ್ದಾದ್ರು ಶಹಜಾದ್ ನ ಜೊತೆ. ಬಟ್ ಜಾಸ್ಮಿನ್ ನ ಕನ್ಸ್ ಏನಂದ್ರೆ ಇಲ್ಲಿಯ ರಾಣಿ ಆಗೋದು, ಅಂದ್ರೆ ಶಹಜಾದಿ. ಅದಕ್ಕೋಸ್ಕರ ಅವಳು ಎಷ್ಟೋ ಪುಸ್ತಕಗಳನ್ನ ಓದಿದ್ಲು ಮತ್ತೆ ತಿಳ್ಕೊಂಡಿದ್ಲು. ಆದ್ರೆ ಇತಿಹಾಸದಲ್ಲಿ ಅಗ್ರಹಾಬಾದ್ ನ ಯಾವ್ದೋ ಮಹಿಳೆ ರೂಲ್ ಮಾಡ್ಲೇ ಇಲ್ಲ. ಅಂಡ್ ಎಷ್ಟೇ ಓದಿದ್ರು ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೆ ಆಡಳಿತ ಮಾಡೋಕ್ ಆಗಲ್ಲ ಅಂತ ಜಾಫರ್ ಹೇಳ್ತಾನೆ. ಜಾಫರ್ ಸುಲ್ತಾನ್ ನ ಕೆಳಗೆ ಕೆಲಸ ಮಾಡೋದು. ಬಟ್ ಜಾಫರ್ ಕೂಡ ಹೇಗಾದ್ರೂ ಇವರಿಬ್ರನ್ನ ತೆಗೆದು ಇಲ್ಲಿನ ಸುಲ್ತಾನ್ ಆಗ್ಬೇಕು ಅಂತ ಇದ್ದಾನೆ. ಮತ್ತೆ ಇಲ್ಲಿ ಅಲಾದಿನ್ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ಅರಮನೆಗೆ ನುಗ್ತಾ ಇದ್ದಾನೆ ಅಬು ಜೊತೆ. ಅಂಡ್ ಜಾಫರ್ ತನ್ನ ರೂಮ್ ಅಲ್ಲಿ ತನ್ನ ಹತ್ರನೇ ಹೇಳ್ಕೊಳ್ತಾ ಇದ್ದಾನೆ, ಆ ಸುಲ್ತಾನ್ ನಮ್ಮನ್ನ ಮತ್ತೆ ಮಂಗ ಮಾಡ್ದ ಅಂತ. ಅದೇ ಟೈಮ್ ನಲ್ಲಿ ಅವ್ನ್ ಗಿಳಿ ಬಂದು ಹೇಳುತ್ತೆ, ಒಬ್ಬ ಕಳ್ಳ ನುಗ್ಗಿದಾನೆ ಅರಮನೆಗೆ ಅಂತ. ಜಾಫರ್ ಮೇಲಿಂದ ನೋಡ್ತಾನೆ. ಅಂಡ್ ಅದು ಅಲಾದಿನ್ ಆಗಿದ್ದ. ಇಲ್ಲಿ ಜಾಸ್ಮಿನ್ ಕೆಲ್ಸದವಳು ಡಾಲಿಯಾ ಜಾಸ್ಮಿನ್ ಗೆ ಹೇಳ್ತಾಳೆ, ನೀನ್ ಎಷ್ಟು ಶಹಜಾದ್ ಗಳನ್ನ ರಿಜೆಕ್ಟ್ ಮಾಡ್ತೀಯಾ, ನಾನಂತೂ ಫೀದಾ ಆಗ್ಬಿಟ್ಟಿದೆ ಆ ಶಹಜಾದ್ ನ ನೋಡಿ. ಮೇ ಬಿ ನಿನ್ಗೆ ಆ ಕೋತಿ ಆಡ್ಸೋನ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ. ಅಂಡ್ ಹಾಗೆ ಡಾಲಿಯಾ ಅಲ್ಲಿಂದ ಹೋಗ್ತಾಳೆ. ಯಾರೋ ಬಾಗ್ಲು ತರ್ತಾರೆ. ಸೊ ಜಾಸ್ಮಿನ್ ಬಂದ್ ನೋಡಿದ್ರೆ ಅದು ಅಲಾದಿನ್ ಆಗಿದ್ದ. ಅಲಾದಿನ್ ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ ಜಾಸ್ಮಿನ್ ನ ರೂಮ್ ಗೆ ಬಂದ. ಅಂಡ್ ಅವಳು ಅವನನ್ನ ಒಳಗೆ ಕರ್ಕೊಳ್ತಾಳೆ. ಅಲಾದಿನ್ ಹೇಳ್ತಾಳೆ, ನಾನಿನ್ ಬ್ರೇಸ್ಲೆಟ್ ನ ಕೊಡೋಕ್ ಬಂದಿದ್ದು ಅಂತ. ಬಟ್ ಬ್ರೇಸ್ಲೆಟ್ ಎಲ್ಲಿದೆ, ಅವಳ ಕೈಯಲ್ಲಿ ಹಾಕಿದ್ದ ಗೊತ್ತಿಲ್ಲದೆ. ಅಂಡ್ ಅವ್ನ್ ಹೇಳ್ತಾನೆ, ಶಹಜಾದಿ ಬರೋವರೆಗೂ ಸ್ವಲ್ಪ ಮಾತಾಡೋಣ, ಆಚೆ ಈಚೆ ತಿರ್ಗಾಡೋಣ ಅಂತ. ಬಿಕಾಸ್ ಗೈಸ್ ಅವ್ನ್ಗೆ ಗೊತ್ತಿಲ್ಲ ಜಾಸ್ಮಿನ್ ರಾಜ್ಕುಮಾರಿ ಅಂದ್ರೆ ಶಹಜಾದಿ ಅಂತ. ಅದೇ ಟೈಮ್ ನಲ್ಲಿ ಡಾಲಿಯಾ ಬಂದ್ಲು. ಮತ್ತೆ ಜಾಸ್ಮಿನ್ ಸನ್ನೆ ಮಾಡ್ತಾಳೆ, ನೀನ್ ಶಹಜಾದಿ ತರ ಬಿಹೇವ್ ಮಾಡುವಂತ. ಸೊ ಡಾಲಿಯಾನು ಅದೇ ರೀತಿ ಏನೇನೋ ಮಾತಾಡ್ತಾಳೆ. ಬಿಕಾಸ್ ಅವಳಿಗೆ ರೂಢಿ ಇಲ್ಲ ಬೇರೆಯವ್ರ ಜೊತೆ ಮಾತಾಡಿ. ಅವಳು ಜಾಸ್ಮಿನ್ ನ ಕೆಲಸದವಳಾಗಿದ್ಲು. ಅಂಡ್ ಹೀಗೆ ಅವಳು ನಾಟಕ ಮಾಡಿ ಹೋಗ್ತಾಳೆ. ಮತ್ತೆ ಜಾಸ್ಮಿನ್ ಹೇಳ್ತಾಳೆ, ಇವಾಗ ನೀನ್ ಹೊರಡ್ಬೇಕು. ಅಂಡ್ ಅಲಾದಿನ್ ಅವಳ ಹೇರ್ ಕ್ಲಿಪ್ ನ ತೆಗೆದು ಹೇಳ್ತಾನೆ, ನಾನ್ ಮತ್ತೆ ಬರ್ತೀನಿ ಚಂದ್ರ ಹುಟ್ಟೋ ಅಷ್ಟರಲ್ಲಿ ಇದನ್ನ ವಾಪಸ್ ಕೊಡೋಕೆ. ಅಂಡ್ ಅವನು ಅವಳ ಕೂದಲನ್ನ ಸರಿ ಮಾಡ್ತಾನೆ. ಮತ್ತೆ ಬಾಯ್ ಹೇಳಿ ಹೊರಗೋದ. ಬಟ್ ಹೊರಗಡೆ ಜಾಫರ್ ಅವನನ್ನ ಹಿಡಿದು ಬಿಟ್ಟ. ಅಂಡ್ ಜಾಫರ್ ಅಲಾದಿನ ಮರುಭೂಮಿಗೆ ಕರ್ಕೊಂಡ್ ಬಂದ. ಮತ್ತೆ ಹೇಳ್ತಾನೆ, ನಾನು ಕೂಡ ನಿನ್ ತರನೇ ಒಬ್ಬ ಕಳ್ಳ ಆಗಿದೆ, ಬಟ್ ನಾನ್ ಮೋಟಿವೇಶನ್ ಕೇಳಿ ಹಾರ್ಡ್ ವರ್ಕ್ ಮಾಡಿದೆ. ಅಂಡ್ ಈಗ ನನ್ನ ಫೋನ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದೆ. ಜಾಸ್ಮಿನ್ ಒಬ್ಳು ಶಹಜಾದಿ ಅಂದ್ರೆ ರಾಜ್ಕುಮಾರಿ. ಅವಳು ಹೀಗೆ ಜನರ ಜೊತೆ ಆಟ ಆಡ್ತಾ ಇರ್ತಾಳೆ, ಆಚೆ ಈಚೆ ತಿರುಗಾಡ್ತಾ ಇರ್ತಾಳೆ. ನೀನೇನ್ ಅನ್ಕೊಂಡೆ ಅವಳು ನಿನ್ನ ಇಷ್ಟಪಡ್ತಿದ್ದಾಳೆ ಅಂತ? ನೋ ವೇ, ಚಾನ್ಸೇ ಇಲ್ಲ. ಬಟ್ ಅಲಾದಿನ್ ಕೇಳ್ತಾನೆ, ಇವಾಗ ಏನ್ ಮಾಡೋದು ಹಾಗಿದ್ರೆ? ಮತ್ತೆ ಜಾಫರ್ ಹೇಳ್ತಾನೆ, ಮುಂದೆ ಒಂದು ಗುಹೆ ಇದೆ, ಅದ್ರಿಂದ ನೀನು ಚಿರಾಗ್ನ ಹುಡುಕಿ ತಂದ್ರೆ ನಿನ್ನ ಜಾಸ್ಮಿನ್ಗೆ ತಕ್ಕವನಾಗಿ ಮಾಡ್ತೀನಿ, ಮತ್ತೆ ಮದ್ವೆ ಕೂಡ ಮಾಡ್ತೀನಿ. ಮತ್ತೆ ಇದೇ ಆ ಗುಹೆ. ಜಾಫರ್ ಹೇಳ್ತಾನೆ, ನೆನ್ಪಿಟ್ಕೋ, ಬರೀ ಚಿರಾಗ್ನ ಮಾತ್ರ ತಗೋಬಾ, ಬಾಕಿ ಏನು ಮುಟ್ಟೋಕ್ ಹೋಗ್ಬೇಡ. ಮತ್ತೆ ಏನಾದ್ರು ಮುಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಪ್ರಾಬ್ಲಮ್ ಆದ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ, ನಿನಗ್ ಪ್ರಾಬ್ಲಮ್ ಆದ್ರೆ ನನಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನೀನು ಪ್ರಾಬ್ಲಮ್ ಮಾಡಕ್ ಹೋಗ್ಬೇಡ, ಓಕೆ? ಪ್ರಾಬ್ಲಮ್ ಆಗ್ಬಾರ್ದು. ಅಂಡ್ ಅವನು ಮುಂದೆ ಹೋಗ್ತಾನೆ. ಮತ್ತೆ ಕೆಳಗ್ ಬಿದ್ಬಿಟ್ಟ. ಸೊ ಇವಾಗ ಅವನು ಗುಹೆಯ ಕೆಳಗಿದ್ದಾನೆ ಆಳದಲ್ಲಿ. ಮತ್ತೆ ಅಬು ಅಂಡ್ ಅಲಾದಿನ್ ಸ್ವಲ್ಪ ಮುಂದೆ ಹೋಗ್ತಾರೆ. ಮುಂದೆ ಬರ್ತಾ ಇದ್ದಂಗೆ ಗುಹೆ ವಜ್ರ ಚಿನ್ನ ಎಲ್ಲದ್ರಿಂದ ತುಂಬಿಕೊಂಡಿದೆ. ಬಟ್ ಏನು ಮುಟ್ಟೋಕ್ ಹೋಗ್ಬಾರ್ದು, ಅದೇ ಪ್ರಾಬ್ಲಮ್ ಗುರು. ಅಂಡ್ ಇಲ್ಲಿ ಒಂದ್ ಕಾರ್ಪೆಟ್ ಅಲ್ಲಾಡ್ತಾ ಇದೆ. ಬಿಕಾಸ್ ಅದು ಕಲ್ಲಿಗೆ ಸಿಕ್ಕಾಕೊಂಡ್ ಬಿದ್ದಿದೆ. ಈ ಕಾರ್ಪೆಟ್ ನಲ್ಲಿ ಜೀವ ಇದೆ. ಇದನ್ನ ಮ್ಯಾಜಿಕ್ ಕಾರ್ಪೆಟ್ ಅಂತ ಕರೀತಾರೆ. ಸೊ ಅಲಾದಿನ್ ಆ ಕಲ್ಲನ್ನ ಜಾರಿಸ್ತಾನೆ. ಅಂಡ್ ಕಾರ್ಪೆಟ್ ಹಾರಾಡುತ್ತೆ. ಮತ್ತೆ ಅಲಾದಿನ್ಗೆ ಮೇಲೆ ಚಿರಾಗ್ ಕಾಣಿಸುತ್ತೆ. ಬಟ್ ಹತ್ತಾ ಇರುವಾಗ ಜಾರಿ ಒಂದು ರತ್ನ ಕೆಳಗ್ ಬೀಳುತ್ತೆ. ಮತ್ತೆ ಅದನ್ನ ಅಬ್ಬು ಮುಟ್ಬಿಡುತ್ತೆ. ಅಂಡ್ ಇಲ್ಲಿ ಅಲಾದಿನ್ಗೆ ಚಿರಾಗ್ ಕೂಡ ಸಿಕ್ತು ಮೇಲೆ. ಆದ್ರೆ ಅಬ್ಬು ಅಲ್ಲಿರೋ ರತ್ನನ ಟಚ್ ಮಾಡಿತ್ತು. ಸೊ ಈ ಗುಹೆ ಒಡೆಯೋಕೆ ಸ್ಟಾರ್ಟ್ ಆಗುತ್ತೆ. ಅಲಾದಿನ್ ಓಡ್ತಾನೆ. ಬಟ್ ಎಲ್ಲ ಕಡೆಯಿಂದ ಜ್ವಾಲೆ ಉಕ್ಕಿ ಬರ್ತಾ ಇದೆ. ಅಂಡ್ ಅವನು ಕೆಳಗಡೆ ಬೀಳ್ತಾನೆ. ಆದ್ರೆ ಕಾರ್ಪೆಟ್ ಅವನನ್ನ ಹಿಡಿದು ಬಿಡುತ್ತೆ. ಮತ್ತೆ ಮೇಲ್ ಹೋಗ್ತಾ ಇರುವಾಗ ಕಾರ್ಪೆಟ್ ಕಲ್ಗೆ ಸಿಕ್ಬಿಡ್ತು. ಅಂಡ್ ಅಲಾದಿನ್ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಮತ್ತೆ ಅವನ್ಗೆ ಮೇಲ್ ಹತ್ತೋಕ್ ಆಗ್ತಿಲ್ಲ. ಇವಾಗ ಜಾಫರ್ ಅಲ್ಲಿಗೆ ಬರ್ತಾನೆ. ಅಲಾದಿನ್ ಹೇಳ್ತಾನೆ, ನನ್ನ ಮೇಲೆತ್ತು ಅಂತ. ಜಾಫರ್ ಹೇಳ್ತಾನೆ, ಮೊದ್ಲು ಚಿರಾಗ್ನ ಕೊಡು, ಆಮೇಲೆ ನಿನ್ನ ಮೇಲೆ ಎತ್ತೀನಿ ಅಂತ. ಸೊ ಅಲಾದಿನ್ ಚಿರಾಗ್ನ ಕೊಡ್ತಾನೆ. ಬಟ್ ಜಾಫರ್ ಅಲಾದಿನ್ ಕೆಳಗೆ ಬೀಳ್ಸಾಕ್ತಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಕಾರ್ಪೆಟ್ ತಪ್ಸ್ಕೊಂಡ್ ಬಂದು ಅವನ್ನ ಹಿಡಿದು
ಬಿಡುತ್ತೆ ಮತ್ತೆ ಅಬ್ಬುನು ಕೂಡ ಹಾಗೆ ಗುಹೆ ಮುಚ್ಚೋಗುತ್ತೆ. ಅಂಡ್ ಜಾಫರ್ ಹೊರಗ್ ಬಂದ್ ನೋಡಿದಾಗ ಚಿರಾಗ್ ಅವನ ಹತ್ರ ಇಲ್ಲ. ಅಂಡ್ ಇಲ್ಲಿ ಗುಹೆಯ ಒಳಗಡೆ ಅಬ್ಬು ಆ ಚಿರಾಗ್ ನ ಅಲಾದಿನ್ಗೆ ಕೊಡ್ತಾನೆ. ಅಬ್ಬು ಜಾಫರ್ ನ ಮೇಲೆ ಹಾರಿದ್ನಲ್ಲ, ಅದೇ ಟೈಮ್ ನಲ್ಲಿ ಅದು ಚಿರಾಗ್ ನ ಕದ್ದಿ ಕಾರ್ಪೆಟ್ ಗೆ ಬಂದಿತ್ತು. ಬಟ್ ಇವಾಗ ಏನಾದ್ರು ಪ್ಲಾನ್ ಮಾಡ್ಬೇಕು ಈ ಗುಹೆಯಿಂದ ಹೊರಗೆ ಹೋಗೋಕೆ, ಇಲ್ಲದ್ರೆ ಇಲ್ಲೇ ಸಾಯ್ಬೇಕಾಗತ್ತೆ. ಅಂಡ್ ಕಾರ್ಪೆಟ್ ಸನ್ನೆ ಮಾಡುತ್ತೆ ಆ ಚಿರಾಗ್ ನ ಉಜ್ಜು ಅಂತ. ಸೊ ಅಲಾದಿನ್ ಉಜ್ತಾನೆ ಮತ್ತೆ ಅದ್ರಿಂದ ಜೀನಿ ಹೊರಗ್ ಬರುತ್ತೆ. ಸೊ ಗಾಯ್ಸ್ ಇವನೇ ಜೀನಿ ಮತ್ತೆ ಇವನ್ ಕೇಳ್ತಾನೆ ಯಾವ್ದಾದ್ರು 3 ವಿಷಸ್ ನ ಕೇಳು ಬೇಗ ಅಂತ. ಆದ್ರೆ ಅಲಾದಿನ್ ಇದನ್ನ ನೋಡಿ ಹೆದರ್ಕೊಳ್ತಾನೆ, ಏನು ಅರ್ಥ ಆಗ್ತಾ ಇಲ್ಲ ಅವನ್ಗೆ. ಸೊ ಜೀನಿ ಹೇಳ್ತಾನೆ ಅವನು ಸಾವಿರಾರು ವರ್ಷಗಳಿಂದ ಅದೇ ಚಿರಾಗ್ ನಲ್ಲಿ ಇದ್ದಾನೆ ಅಂತ. ಅಂಡ್ ಜೀನಿ ಅಲಾದಿನ್ಗೆ ತನ್ನ ಶಕ್ತಿ ಮತ್ತೆ ಮ್ಯಾಜಿಕ್ ನ ತೋರಿಸ್ತಾನೆ. ಜೀನಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಸೊ ಇಷ್ಟೆಲ್ಲ ಆದ ನಂತರ ಅಲಾದಿನ್ಗೆ ಹೇಳ್ತಾನೆ ನೀನು 3 ಆಸೆಗಳನ್ನ ಕೇಳು, ನಾನು ಅದನ್ನ ಈಡೇರಿಸ್ತೀನಿ. ಬಟ್ ನಾನ್ ನಿನ್ಗೆ ಲವ್ ಅನ್ನ ತಂದು ಕೊಡಕ್ಕಾಗಲ್ಲ, ಯಾಕಂದ್ರೆ ನನ್ನ ಹತ್ರನೇ ಇಲ್ಲ. ಮತ್ತೆ ಸತ್ತಿರೋರನ್ನು ಕೂಡ ಬದುಕ್ಸೋಕಾಗಲ್ಲ. ಸೊ ತುಂಬಾ ಯೋಚನೆ ಮಾಡಿ ಕೇಳು. ಇಲ್ಲಿವರೆಗೂ ನನ್ನ ಯಾರೇ ಕರ್ದಿದ್ರು ಅವರೆಲ್ಲ ದುಡ್ಡು ಮತ್ತೆ ಪವರ್ ನ ಕೇಳಿದ್ರು. ಸೊ ಅಲಾದಿನ್ ಫಸ್ಟ್ ವಿಶ್ ನ ಕೇಳ್ತಾನೆ, ಏನಂದ್ರೆ ಈ ಗುಹೆಯಿಂದ ಆಚೆ ಹಾಕುವಂತ. ಸೊ ಜೀನಿ ಮ್ಯಾಜಿಕ್ ಮಾಡ್ತಾನೆ ಅಂಡ್ ಅವರು ಆಚೆ ಬಂದ್ರು ಮರುಭೂಮಿಗೆ. ಮತ್ತೆ ಅವರು ಒಂದ್ ಕಡೆ ಆರಾಮಾಗಿ ಕೂತ್ಕೊಳ್ತಾರೆ. ಅಂಡ್ ಅಲಾದಿನ್ ಕೇಳ್ತಾನೆ ಒಂದ್ ವೇಳೆ ನಿನ್ಗೆ ಜೀನಿ ಸಿಕ್ಕಿದ್ರೆ ನೀನ್ ಯಾವ ವಿಶ್ ನ ಕೇಳ್ತಾ ಇದ್ದೆ. ಅಂಡ್ ಜೀನಿ ಹೇಳ್ತಾನೆ ನಾನೇ ಜೀನಿ, ನನ್ಗೆ ಜೀನಿ ಹೇಗ್ ಸಿಗೋಕ್ ಸಾಧ್ಯ. ಆದ್ರೂ ಒಂದ್ ವೇಳೆ ನನ್ಗೆ ವಿಶ್ ನ ಪೂರ್ತಿ ಮಾಡ್ಕೊಳಕ್ ಆಗಿದ್ರೆ ನಾನಂತೂ ಸ್ವಾತಂತ್ರ್ಯನ ಕೇಳ್ತಾ ಇದ್ದೆ, ಈ ಕೈಲಿರೋ ಬೇಡಿಗಳನ್ನ ತೆಗಿಯೋಕೆ. ನಾನು ಕೂಡ ಒಬ್ಬ ಮನುಷ್ಯ ಆಗ್ಬೇಕು. ಸೊ ಅಲಾದಿನ್ ಕೇಳ್ತಾನೆ ನೀನ್ ಯಾಕೆ ಬೇಡಿಗಳನ್ನ ತಕ್ಕೊಳ್ಳಲ್ಲ. ಬಟ್ ಜೀನಿ ಹೇಳ್ತಾನೆ ಯಾಕಂದ್ರೆ ಯಾರು ನನ್ನ ಆಚೆ ಕರ್ಸ್ತಾರೋ ಒಂದ್ ವೇಳೆ ಅವರು ವಿಶ್ ಮಾಡಿದ್ರೆ ಮಾತ್ರ ನಾನು ಆಚೆ ಬರೋಕಾಗೋದು. ಆದ್ರೆ ಇಲ್ಲಿವರೆಗೂ ಯಾರು ಕೂಡ ನನ್ಗೋಸ್ಕರ ಏನು ಕೇಳಲೇ ಇಲ್ಲ. ಸೊ ಅಲಾದಿನ್ ಹೇಳ್ತಾನೆ ನನ್ನ ಹತ್ರ ಇನ್ನು 3 ವಿಶಸ್ ಇದೆ. ಹಾ ಗೈಸ್, ಬಿಕಾಸ್ ಹಿಂದೆ ಅಬ್ಬು ಚಿರಾಗ್ ನ ಉಜ್ತಾ ಇದ್ದ. ಅಂದ್ರೆ ಅಲಾದಿನ್ ವಿಶ್ ಇನ್ನು ಕಟ್ ಆಗ್ಲಿಲ್ಲ. ನೀವು ವಿಶ್ ಕೇಳ್ಬೇಕು ಅಂದ್ರೆ ಮೊದ್ಲು ಚಿರಾಗ್ ನ ಉಜ್ಬೇಕು ಅಂಡ್ ವಿಶ್ ನ ಕೇಳ್ಬೇಕು. ಸೊ ಅಲಾದಿನ್ ಕೇಳ್ತಾನೆ ನನ್ ಹೃದಯದಲ್ಲೇನು ಇದೆ ಅಂತ. ಅಂಡ್ ಜೀನಿ ಹೇಳ್ತಾನೆ ನಾನ್ ಮೊದ್ಲೇ ಹೇಳಿದ್ದೆ ನಿಂಗೆ ಲವ್ ಅನ್ನ ಕೊಡ್ಸೋಕ್ ಆಗಲ್ಲ, ನಿನ್ ಹೃದಯದಲ್ಲಿ ಏನಿದ್ರು ಅದನ್ನ ಅಲ್ಲೇ ಇಟ್ಕೋ ಅಂತ. ಬಟ್ ಅಲಾದಿನ್ ಹೇಳ್ತಾನೆ ನೀನ್ ಕೊಡ್ಸೋದ್ ಬೇಡ ಅವಳನ್ನ, ನನ್ನನ್ನ ಶಹಜಾದ್ ಆಗಿ ಮಾಡುವಂತ. ಯಾಕಂದ್ರೆ ಅವಳು ಶಹಜಾದ್ ನ ಅಷ್ಟೇ ಮದ್ವೆ ಆಗೋದು, ಅವಳು ಒಬ್ಬ ಶಹಜಾದಿ ಅಂತ. ಬಟ್ ಜೀನಿ ಹೇಳ್ತಾನೆ ಏನ್ ಕೇಳ್ತೀಯೋ ಸರಿಯಾಗಿ ಕೇಳು ಅಂತ. ಅಂಡ್ ಅಲಾದಿನ್ ಹೇಳ್ತಾನೆ ನನ್ನ ಮೊದಲ ವಿಷಯ ಏನಂದ್ರೆ ನನ್ನನ್ನ ಶಹಜಾದ್ ಆಗಿ ಮಾಡೋದು. ಸೊ ಜೀನಿ ಅಲಾದಿನ್ಗೆ ಒಂದು ಬೆಂಕಿ ಔಟ್ಫಿಟ್ ನ ಹಾಕ್ದ ಅಂಡ್ ದೆನ್ ಅವನ ಕೋತಿನ ಆನೆಯಾಗಿ ಟ್ರಾನ್ಸ್ಫಾರ್ಮ್ ಮಾಡ್ದ. ಬಿಕಾಸ್ ಒಬ್ಬ ಶಹಜಾದ್ ಮಂಗನ್ ಮೇಲೆ ಅಂತೂ ಹೋಗೋಕಾಗಲ್ವಲ್ಲ, ಅದಕ್ಕೆ ಆನೆ ಬೇಕು. ಅಂಡ್ ಜೀನಿ ಇವ್ರೆಲ್ಲರನ್ನು ಕ್ರಿಯೇಟ್ ಮಾಡ್ತಾನೆ. ಮತ್ತೆ ಬರ್ತಾರೆ ಅಗ್ರಭಾಗೆ, ಮಹಲ್ ಅಂದ್ರೆ ಅರಮನೆಯ ಹತ್ರ. ಅಂಡ್ ಎಲ್ಲಾ ಮುಗಿದ ನಂತರ ಅರಮನೆ ಒಳಗೆ ಬಂದ್ರು. ಮತ್ತೆ ಶಹಜಾದಿ ಜಾಸ್ಮಿನ್ ಕೂಡ ಬಂದ್ಲು. ಸೊ ಅಲಾದಿನ್ ಉಡುಗೊರೆಗಳನ್ನ ತೋರಿಸ್ತಾನೆ. ಇವೆಲ್ಲ ಜೀನಿ ಕ್ರಿಯೇಟ್ ಮಾಡಿರೋದೆ, ಮ್ಯಾಜಿಕ್ ಇವೆಲ್ಲ ಸುಳ್ಳು ಇವೆಲ್ಲ. ಅಂಡ್ ಇಲ್ಲೊಂದು ಚಕ್ರ ಕೂಡ ತಂದಿದ್ದ. ಅಲಾದಿನ್ ಹೇಳ್ತಾನೆ ಇದು ತುಂಬಾ ದುಬಾರಿ ಚಕ್ರ ಅಂತ. ಜಾಸ್ಮಿನ್ ಕೇಳ್ತಾಳೆ ಈ ದುಬಾರಿ ಚಕ್ರದ ಬದಲು ನಿನ್ಗೆ ಏನ್ ಬೇಕು ಅಂತ. ಅಲಾದಿನ್ ಹೇಳ್ತಾನೆ ನೀನು ಸಿಕ್ಕಾಕೊಂಡ್ ಬಿಟ್ಟ ಗುರು. ಸೊ ಅಲಾದಿನ್ ಹೇಳ್ತಾನೆ ನೋ ನಾನೇನ್ ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಜಾಸ್ಮಿನ್ ಕೇಳ್ತಾನೆ ನೀನೇ ನನ್ ಕೊಡೆ, ನಾನೇನ್ ಮಾರಾಟಕ್ಕೆ ಇಡ್ದಿನ ಅಂತ. ಅಂಡ್ ಅಲಾದಿನ್ ಹೇಳ್ತಾನೆ ಹೌದು, ಮತ್ತೆ ಸಿಕ್ಕಾಕೊಂಡ್ ಬಿದ್ದ ಗುರು. ಎನಿವೇಸ್ ಇನ್ನೇನಾಗುತ್ತೆ ಗಾಯ್ಸ್, ನನ್ ಕ್ರಶ್ಗೆ ನನ್ನ ರಿಜೆಕ್ಟ್ ಮಾಡಿದ್ಲು, ಅದೇ ರೀತಿ ಜಾಸ್ಮಿನ್ ಅಲಾದಿನ್ ರಿಜೆಕ್ಟ್ ಮಾಡ್ಬಿಟ್ಲು. ಐ ಮೀನ್ ಅಲ್ಲಿಂದ ಹೋಗ್ತಾಳೆ. ಎನಿವೇಸ್ ರಿಜೆಕ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ ಮಗ, ಆದ್ರೆ ನೀನ್ ಲೈನ್ ಹೊಡಿಯೋದ್ ಬಿಡ್ಬಾರ್ದು. ನೆನ್ಪಿಟ್ಕೋ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಇವತ್ತು ಉಗಿತಾ ಇರೋಳು ನಾಳೆ ಮುತ್ ಕೊಡ್ತಾಳೆ. ಓಕೆ, ಕತೆನ ಕಂಟಿನ್ಯೂ ಮಾಡ್ತೀನಿ. ಸುಲ್ತಾನ್ ಇದೆಲ್ಲ ಮಾತು ಕೇಳ್ಕೊಂಡು ಹೇಳ್ತಾನೆ ಇವತ್ತು ರಾತ್ರಿ ಶೆಡ್ಗೆ ಐ ಮೀನ್ ಪಾರ್ಟಿಗೆ ಬಾ ಅಂತ. ಅಂಡ್ ರಾತ್ರಿ ಆಗಿದೆ ಮತ್ತೆ ರಾತ್ರಿ ಬಂದಿದ್ದಾರೆ ಪಾರ್ಟಿಗೆ. ಜಿನಿ ಮತ್ತೆ ಅಲಾದಿನ್ ಕೂಡ ಬಂದಿದ್ದಾರೆ ಅಂಡ್ ಜಾಫರ್ ಕೂಡ ಇಲ್ಲೇ ಇದ್ದಾನೆ. ಜಿನಿ ಅಲಾದಿನ್ ಹತ್ರ ಹೇಳ್ತಾನೆ ನೀನ್ ಜಾಸ್ಮಿನ್ ಹೋಗಿ ಮಾತಾಡ್ಸು, ಮತ್ತೆ ನಾನು ಅವ್ರ ಪಕ್ಕದಲ್ಲಿರೋ ಡಾಲಿಯಾ ಹತ್ರ ಹೋಗಿ ಮಾತಾಡ್ಸ್ತೀನಿ ಅಂತ. ಬಟ್ ಅಲಾದಿನ್ ಮಾತಾಡ್ಸೋಕೆ ಅಂತ ಹೋಗ್ತಾ ಇದ್ದಂಗೆ ಅವ್ರ ಬಿಸ್ತಾನ ಶಹಜಾದ್ ಬಂದ್ಬಿಟ್ಟ ಮಧ್ಯ. ಸೊ ಜಿನಿ ತನ್ನ ಮ್ಯಾಜಿಕ್ ಇಂದ ಅಲಾದಿನ್ ಮುಂದೆ ತಳ್ತಾನೆ ಜಾಸ್ಮಿನ್ ಹತ್ರ. ಅಂಡ್ ಅಲಾದಿನ್ ಮಾತಾಡ್ತಾ ಇರೋ ಟೈಮ್ ನಲ್ಲಿ ಜಾಸ್ಮಿನ್ ಡ್ಯಾನ್ಸ್ ಮಾಡೋಕೆ ಹೋಗ್ತಾಳೆ. ಮತ್ತೆ ಜಿನಿ ಕೂಡ ತನ್ನ ಮ್ಯಾಜಿಕ್ ಇಂದ ಅಲಾದಿನ್ ಗೈಡ್ ಮಾಡ್ತಾ ಇದ್ದಾನೆ ಹೇಗೆ ಡ್ಯಾನ್ಸ್ ಮಾಡ್ಬೇಕು ಅಂತ. ಆದ್ರೆ ಇವನಂತೂ ಕುಡ್ಕೊಂಡಿರೋ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಕುಡ್ಕೊಂಡಿರೋರು ಕೂಡ ಇವನಿಂದ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗುರು. ಸೊ ಜೀನಿ ತನ್ನ ಮ್ಯಾಜಿಕ್ ಇಂದ ಅಲಾದಿನ್ ಡ್ಯಾನ್ಸ್ ಮಾಡ್ತಾನೆ ಅಂಡ್ ಸ್ವಲ್ಪ ಜಾಸ್ತಿನೇ ಡ್ಯಾನ್ಸ್ ಮಾಡ್ಬಿಟ್ಟ. ಇವನಂತೂ ಡಿಗೆ ಹೋಗ್ಬೇಕು. ಮತ್ತೆ ಜಾಸ್ಮಿನಿ ಪರ್ಫಾರ್ಮೆನ್ಸ್ ನ ನೋಡಿ ಅಲ್ಲಿಂದ ಆಚೆ ಹೋಗ್ತಾಳೆ. ಅಂಡ್ ಹಾಗೆ ರೂಮ್ ಅಲ್ಲಿ ಇದ್ದಾಗ ಅಲಾದಿನ್ ಜೀನಿನ ಕೇಳ್ತಾನೆ ನನ್ನನ್ನ ಜಾಸ್ಮಿನ್ ನ ರೂಮ್ ಗೆ ಕಳಿಸು, ನೀನ್ ಡಾಲಿಯಾನ ಹೋಗಿ ಮೀಟ್ ಮಾಡ್ಬೋದು ಅಂತ. ಸೊ ಜೀನಿ ಡೀಲ್ ಗೆ ಒಪ್ಕೊಳ್ತಾನೆ. ಜೀನಿ ಜಾಸ್ಮಿನ್ ನ ರೂಮ್ ಗೆ ಬಂದು ಬಾಗ್ಲನ್ನ ತೆಗಿಯೋಕೆ ಹೇಳ್ತಾನೆ ಅಂಡ್ ಅದನ್ನ ಡಾಲಿಯಾ ಓಪನ್ ಮಾಡ್ತಾಳೆ. ಜೀನಿ ಡಾಲಿಯಾಗೆ ಹೂವನ್ನ ಕೊಡ್ತಾನೆ. ಬಟ್ ಡಾಲಿಯಾ ಹೇಳ್ತಾಳೆ ಶಹಜಾದಿಗೆ ಇದು ಇಷ್ಟ ಆಗಲ್ಲ ಅಂತ. ಬಟ್ ಜೀನಿ ಹೇಳ್ತಾನೆ ಇದು ನಿನ್ಗೋಸ್ಕರ ಶಹಜಾದಿಗೆ ಅಲ್ಲ ಅಂತ. ಮತ್ತೆ ಹೇಳ್ತಾನೆ ಈ ಸಂಜೆ ತುಂಬಾ ಕೋಲ್ಡ್ ಆಗಿದೆ, ನಿಮ್ ಮುಖ ತುಂಬಾ ಕ್ಯೂಟ್ ಆಗಿದೆ, ನನ್ನ ಹಾರ್ಟ್ ಲೈಟ್ ಆಗಿದೆ, ನನಗ್ ಗೊತ್ತು ನಮ್ ಫ್ಯೂಚರ್ ಬ್ರೈಟ್ ಆಗಿದೆ. ಓಕೆ, ಕವಿತೆನ ಕಟ್ಟಿದ್ ನಾನೇ, ಹೇಗಾಗಿದೆ ಅಂತ ಕಮೆಂಟ್ಸ್ ನಲ್ಲಿ ಹೇಳಿ ಗಾಯ್ಸ್. ಅಂಡ್ ಜೀನಿ ಡಾಲಿಯಾನ ಆಚೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಈಗ ಅಲಾದಿನ್ ಶಹಜಾದ್ ಅಲಿಯಾಗಿ ಬರ್ತಾನೆ ಜಾಸ್ಮಿನ್ ರೂಮ್ ಗೆ. ಜಾಸ್ಮಿನ್ ಕೇಳ್ತಾಳೆ ಇದ್ಯಾವ ಸೈಕಲ್ ಗ್ಯಾಪ್ ಇಂದ ಮೇಲದ್ ಬಂದ್ರಿ ಅಂತ. ಬಟ್ ನಿಮ್ಗೆ ಗೊತ್ತು ಅಲಾದಿನ್ ಯಾವ ಸೈಕಲ್ ಗ್ಯಾಪ್ ಇಂದ ಬೇಕಾದ್ರೂ ಎಸ್ಕೇಪ್ ಆಗ್ಬಹುದು ಅಂತ. ಜಾಸ್ಮಿನ್ ಕೇಳ್ತಾಳೆ ನಿಮ್ ರಾಜ್ಯ ಅಬಾಬು ನಮ್ ಮ್ಯಾಪ್ ಅಲ್ಲಿ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅದನ್ನ ತೋರ್ಸೋಕೆ ಹೇಳ್ತಾಳೆ. ಅಲಾದಿನ್ ಜೀನಿನ ಕರೆಸ್ತಾನೆ ಮತ್ತೆ ಹೇಳ್ತಾನೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡು. ಸೊ ಅಲಾದಿನ್ ರ್ಯಾಂಡಮ್ಲಿ ಮ್ಯಾಪ್ ನ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಮಾಡ್ಬಿಡ್ತಾನೆ. ಮತ್ತೆ ಜಾಸ್ಮಿನ್ ನೋಡಿದಾಗ ಅಲ್ಲೇ ಅಬಾಬು ರಾಜ್ಯ ಇತ್ತು. ಜಾಸ್ಮಿನ್ ಹೇಳ್ತಾಳೆ ನಾನಂತೂ ಇಲ್ಲಿ
ಇದುವರೆಗೂ ನೋಡ್ಲೇ ಇಲ್ಲ, ನಾನು ಈ ಜಗತ್ತನ್ನ ಬರೀ ಮ್ಯಾಪ್ ಅಲ್ಲೇ ನೋಡಿದ್ದು ಅಂತ. ಅಲಾದಿನ್ ಹೇಳ್ತಾನೆ ಶಹಜಾದಿ ಬೇಕಂದ್ರೆ ಪೂರ್ತಿ ಜಗತ್ತನ್ನೇ ಸುತ್ತಬಹುದು ಅಂತ. ಆದ್ರೆ ಜಾಸ್ಮಿನ್ ಹೇಳ್ತಾರೆ ನನ್ಗೆ ಹೊರಗೆ ಹೋಗೋಕ್ ಬಿಡಲ್ಲ. ಮತ್ತೆ ಇದನ್ನ ಕೇಳ್ಕೊಂಡು ಅಲಾದಿನ್ ಹಿಂದೆ ಬರ್ತಾನೆ ಅಂಡ್ ಹೇಳ್ತಾನೆ ಈ ಜಗತ್ನಲ್ಲಿ ಬುಕ್ ಮತ್ತೆ ಮ್ಯಾಪ್ ನಲ್ಲಿ ಇಲ್ದೇ ಇರೋ ಜಾಗಗಳು ತುಂಬಾನೇ ಇವೆ ಅಂಡ್ ನೀನ್ ಅದನ್ನ ನೋಡ್ಲೇಬೇಕು. ಮತ್ತೆ ರಿಸ್ಕ್ ತಗೊಳ್ಳದೆ ಇದ್ರೆ ಮಜಾ ಬರಲ್ಲ ಜೀವನದಲ್ಲಿ. ಅಂಡ್ ಅಲ್ಲಿಂದ ಜಂಪ್ ಮಾಡ್ದ ಆಚೆ. ಆದ್ರೆ ಅವನ ಮ್ಯಾಜಿಕ್ ಕಾರ್ಪೆಟ್ ಅವನನ್ನ ಮೇಲೆ ಏಳಿಸ್ತು ಅಂಡ್ ಜಾಸ್ಮಿನ್ ಕೂಡ ಶಾಕ್ ಆಗಿದ್ದಾಳೆ. ಸೊ ಅಲಾದಿನ್ ಹೇಳ್ತಾನೆ ಶಹಜಾದಿ ನನ್ನ ನಂಬ್ತೀರಾ ಅಂದ್ರೆ ಮೇಲೆ ಹತ್ತಿ ಮತ್ತೆ ಮುಂದೆ ಬನ್ನಿ ಅಂತ. ಅಂಡ್ ಜಾಸ್ಮಿನ್ ಅವನು ಕೈ ಕೊಡ್ತಾನೆ ಮತ್ತೆ ಜಾಸ್ಮಿನ್ ನ ಕಾರ್ಪೆಟ್ ನ ಮೇಲೆ ಕೂರ್ಸ್ಕೊಂಡ. ಹೀಗೆ ಅವರು ಮ್ಯಾಜಿಕ್ ಕಾರ್ಪೆಟ್ ಇಂದ ತುಂಬಾ ದೂರದವರೆಗೂ ಹೋಗ್ತಾರೆ. ಮರುಭೂಮಿ, ಪರ್ವತ, ಸರೋವರ, ಬೇರೆ ಬೇರೆ ರಾಜ್ಯ ಅಂಡ್ ಹಾಗೆ ತುಂಬಾ ಕಡೆ ಸುತ್ತಾರೆ. ಮತ್ತೆ ಕೊನೆಗೆ ಅಗ್ರಬಾಗೆ ಬಂದ್ರು. ಹಾಗೆ ಕಾರ್ಪೆಟ್ ನ ಮೇಲೆ ಕೂತ್ಕೊಂಡು ಕೆಳಗೆ ನಡೀತಾ ಇರೋ ಪಾರ್ಟಿನ ನೋಡ್ತಾ ಇದಾರೆ. ಅಂಡ್ ಅಲಾದಿನ್ ಜಾಸ್ಮಿನ್ ಹತ್ರ ಮಾತಾಡ್ತಾ ಇದ್ದಂಗೆ ಜಾಸ್ಮಿನ್ಗೆ ಗೊತ್ತಾಗುತ್ತೆ ಇದು ಶಹಜಾದ್ ಅಲಿ ಅಲ್ಲ ಅಲಾದಿನ್ ಅಂತ. ಲವ್ ಮುಂದೆ ಮ್ಯಾಜಿಕ್ ಎಲ್ಲಿ ಗುರು. ಸೊ ಅಲಾದಿನ್ ಹೇಳ್ತಾನೆ ನಾನು ಶಹಜಾದಾನೆ ಬಟ್ ಅಗ್ರಬಾಗೆ ಕಳ್ಳನ್ ತರ ಬಂದಿದ್ದೆ ಈ ರಾಜ್ಯನ ನೋಡೋಕೆ ಅಂತ. ಅಂತೂ ಅಲಾದಿನ್ ಸುಳ್ಳೇಳಿ ಮುಚ್ಚಾಕ್ಬಿಟ್ಟ ಅಂಡ್ ಜಾಸ್ಮಿನ್ ನ ಮಹಲ್ಗೆ ಕರ್ಕೊಂಡ್ ಬಂದ. ಮತ್ತೆ ಅವನು ಜಾಸ್ಮಿನ್ ಕೆಳಗೆ ಬಿಡ್ತಾನೆ ಅಂಡ್ ಅವ್ನ್ ಕಾಲ್ ಜಾರುತ್ತೆ. ಮತ್ತೆ ಅವರಿಬ್ರು ಕಿಸ್ ಮಾಡ್ತಾರೆ. ಹಾಗೆ ಜಾಸ್ಮಿನ್ ಒಳಗ್ ಹೋಗ್ತಾಳೆ. ಮತ್ತೆ ಅಲಾದಿನ್ ಕೂಡ ಜೀನಿ ಹತ್ರ ಬಂದ. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ. ಇಲ್ಲಿ ಅಬು ಮತ್ತೆ ಅಲಾದಿನ್ ಮಹಲ್ ನಲ್ಲಿ ತಿರುಗಾಡ್ತಾ ಇದಾರೆ. ಬಟ್ ಜಾಫರ್ ಬಂದ್ಬಿಟ್ಟ ಗುರು ಇವನು. ಜಾಫರ್ಗೆ ಡೌಟ್ ಬಂದಿದೆ ಇವನು ಶಹಜಾದ್ ಅಲಿ ಅಲ್ಲ ಅಲಾದಿನ್ ಅಂತ. ಜಾಫರ್ ಹೇಳ್ತಾನೆ ನೀನ್ ಆ ಚಿರಾಗ್ನ ಎಲ್ಲಿಟ್ಟಿದ್ಯಾ ಅಂತ ಹೇಳು, ಇಲ್ಲದ್ರೆ ನಾನು ನಿನ್ನ ಕೆಳಗೆ ಬೀಳಿಸ್ಬಿಡ್ತೀನಿ ಅಂತ. ಅಲಾದಿನ್ ಹೇಳ್ತಾನೆ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾನ್ ಶಹಜಾದ್ ಅಲಿ ಅಂತ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇದೆ. ಜಾಫರ್ ಹೇಳ್ತಾನೆ ಒಂದ್ ವೇಳೆ ನೀನು ಶಹಜಾದ್ ಅಲಿ ಆಗಿದ್ರೆ ಕೆಳಗ್ ನದಿಲ್ ಬಿದ್ದು ಸಾಯ್ತೀಯ, ಒಂದ್ ವೇಳೆ ಅಲಾದಿನ್ ಆಗಿದ್ರೆ ಆ ಚಿರಾಗ್ ನಿನ್ನ ಬಂದು ಕಾಪಾಡುತ್ತೆ ಅಂತ. ಸೊ ಅವನನ್ನ ತಳ್ಳಿಬಿಟ್ಟ. ಬಟ್ ಅದೇ ಟೈಮ್ ನಲ್ಲಿ ಅಬು ಮತ್ತೆ ಕಾರ್ಪೆಟ್ ಬಂದು ಚಿರಾಗ್ನ ಅಲಾದಿನ್ ಹತ್ರ ಎಸಿತಾರೆ. ಮತ್ತೆ ಅಲಾದಿನ್ ಪ್ರಜ್ಞೆ ತಪ್ಪಿಟ್ಟ ಬಿಕಾಸ್ ಅವನು ನದಿಲ್ ಮುಳ್ಕೊಂಡಿದ್ದಾನೆ. ಆದ್ರೆ ಅವನ್ ಕೈ ಚಿರಾಗ್ಗೆ ಟಚ್ ಆಗುತ್ತೆ. ಸೊ ಜೀನಿ ಎದ್ ಬಂದ. ಆದ್ರೆ ಅಲಾದಿನ್ ಪ್ರಜ್ಞೆ ತಪ್ಪೋಗಿದ್ದಾನೆ. ಸೊ ಜೀನಿ ಅವನ ಹತ್ರ ಸೈನ್ ಮಾಡ್ಸ್ಕೊಂತಾನೆ ಏನಂದ್ರೆ ಅಲಾದಿನ್ 2ನೇ ವಿಷ ಆಗುತ್ತೆ ಅವನನ್ನ ಬದುಕಿಸೋದು ಅಂತ. ಸೊ ಅವನನ್ನ ಬೇಗ ಮಹಲ್ಗೆ ಕರ್ಕೊಂಡು ಹೋದ. ಅಂಡ್ ಅಲಾದಿನ್ ಫೈನಲಿ ಎದ್ದೇಳ್ತಾನೆ. ಜೀನಿ ಹೇಳ್ತಾನೆ ನಿನ್ 2ನೇ ವಿಶ್ ಕೂಡ ಹೋಗಿದೆ, ಯಾಕಂದ್ರೆ ನಾನು ನಿನ್ನ ಜೀವ ಉಳಿಸಿದ್ದೀನಿ ಮತ್ತೆ ನದಿಯಿಂದ ಆಚೆ ಕರ್ಕೊಂಡ್ ಬಂದಿದ್ದೀನಿ. ಜೀನಿ ಯಾವತ್ತು ರೂಲ್ ನ ಮುರಿಯೋಕ್ ಆಗಲ್ಲ ಗಾಯ್ಸ್, ಅದಕ್ಕೆ ಏನ್ ಮಾಡೋಕು ಬರಲ್ಲ. ಅಲಾದಿನ್ ಹೇಳ್ತಾನೆ ವಿಶ್ ಹೋದ್ರೆ ಹೋಗ್ಲಿ, ಆದ್ರೆ ನಾವು ಜಾಫರ್ನ ತಡಿಲೇಬೇಕು ಅಂತ. ಆದ್ರೆ ಜೀನಿ ಹೇಳ್ತಾನೆ ಅವ್ನ್ ಎಲ್ಲಾನು ಮಂಗ ಮಾಡಿಟ್ಟಿದ್ದಾನೆ ಪೂರ್ತಿ ರಾಜ್ಯದಲ್ಲಿ. ಆದ್ರೆ ಅಲಾದಿನ್ ಹೇಳ್ತಾನೆ ಒಬ್ರಿದ್ದಾರೆ ಅವನ ನಮ್ದೇ ಇರೋರು ಅಂತ. ಇಲ್ಲಿ ಜಾಫರ್ ಸುಲ್ತಾನ್ ಜಾಸ್ಮಿನ್ ಹತ್ರ ಕರ್ಕೊಂಡ್ ಬರ್ತಾನೆ. ಜಾಫರ್ ಹೇಳ್ತಾನೆ ಶಹಜಾದ್ ಅಲಿ ಅಗ್ರಬಾ ಮೇಲೆ ದಾಳಿ ಮಾಡ್ಬೇಕಂತ ಇದ್ದಾನೆ, ಅದಕ್ಕೆ ಅವನು ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದಾನೆ. ಬಟ್ ಜಾಸ್ಮಿನ್ ಕೇಳ್ತಾಳೆ ಒಂದ್ ವೇಳೆ ಇದು ಸತ್ಯ ಆಗಿದ್ರೆ ಶಹಜಾದ್ ಅಲಿ ಇಲ್ಲೇನ್ ಮಾಡ್ತಾ ಇದ್ದಾರೆ ಅಂತ. ಎಸ್ ಗಾಯ್ಸ್ ಅಲಾದಿನ್ ಅದೇ ಟೈಮ್ ನಲ್ಲಿ ಬಂದ್ಬಿಟ್ಟ. ಅಲಾದಿನ್ ಸುಲ್ತಾನ್ ಹತ್ರ ಹೇಳ್ತಾನೆ ಈ ಜಾಫರ್ ನಿಮ್ಮನ್ನ ಮುಗಿಸ್ಬೇಕಂತ ಇದ್ದಾನೆ. ಬಟ್ ಜಾಫರ್ ತನ್ನ ಮ್ಯಾಜಿಕ್ ನಿಂದ ಸುಲ್ತಾನ್ ಹಿಪ್ನೋಟೈಸ್ ಮಾಡ್ತಾನೆ. ಇದರಿಂದಾಗಿ ಸುಲ್ತಾನ್ ಬೈಯೋಕೆ ಸ್ಟಾರ್ಟ್ ಮಾಡ್ತಾನೆ ಅಲಾದಿನ್ ಮತ್ತೆ ಜಾಸ್ಮಿನ್ಗೆ. ಬಟ್ ಅಲಾದಿನ್ ನೋಟಿಸ್ ಮಾಡ್ತಾನೆ ಜಾಫರ್ ನ ಕೈಯಲ್ಲಿ ಏನೋ ಇದೆ ಅಂತ. ಮತ್ತೆ ಅಲಾದಿನ್ ಮುಂದೆ ಬಂದು ಜಾಫರ್ ನ ಕೈಯಿಂದ ವ್ಯಾನ್ ನ ಕಸ್ದು ಅದನ್ನ ಒಡ್ದ್ ಬಿಟ್ಟ. ಅಂಡ್ ಸುಲ್ತಾನ್ ಸರಿ ಹೋದ್ರು. ನಂತರ ಜಾಫರ್ ನ ಜೈಲ್ಗೆ ಹಾಕಿದ್ರು. ಕತೆ ಮುಗಿತಾ? ನೋ ಗಾಯ್ಸ್. ಅಂಡ್ ಇಲ್ಲಿ ಸುಲ್ತಾನ್ ಅಲಾದಿನ್ ಇಂದ ಇಂಪ್ರೆಸ್ ಆಗಿ ಜಾಸ್ಮಿನ್ ಅವನ್ಗೆ ಕೊಡೋಕೆ ತಯಾರಾಗಿದ್ದಾನೆ. ಜೀನಿ ಸಿಗ್ತಾನೆ, ಅಲಾದಿನ್ ಶಹಜಾದ್ ಆಗ್ತಾನೆ, ನಂತರ ಮಹಲ್ಗೆ ಬರ್ತಾನೆ, ಆಮೇಲೆ ಕುಚ್ ಆಗುತ್ತೆ. ಅದಾದ ನಂತರ ಸುಲ್ತಾನ್ ಇಂಪ್ರೆಸ್ ಆಗ್ತಾನೆ ಅಂಡ್ ಜಾಸ್ಮಿನ್ ಕೂಡ ಇಂಪ್ರೆಸ್ ಆಗ್ತಾಳೆ ಅಲಾದಿನ್ ಇಂದ. ಅಲಾದಿನ್ ಅಂತೂ ಶಹಜಾದ್ ಗಿಂತನೂ ಜಾಸ್ತಿ ಮಾಡ್ಬಿಟ್ಟ. ಬಟ್ ಜೀನಿ ಕೇಳ್ತಾನೆ ನೀನಿನ ಪ್ರೀತಿಸೋಳ ಹತ್ರ ಸುಳ್ಳು ಹೇಳ್ಕೊಂಡೆ ಬದುಕ್ತೀಯ ಅಂತ, ನೀನ್ ಶಹಜಾದ್ ಅಲ್ಲ ಅಂತ ಅವಳಿಗೆ ಯಾವಾಗಾದ್ರೂ ಒಂದಿನ ಗೊತ್ತಾಗ್ಲೇಬೇಕು ಅಂತ. ಬಟ್ ಅಲಾದಿನ್ ಹೇಳ್ತಾನೆ ತೊಂದ್ರೆ ಇಲ್ಲ, ಜನ ಬದ್ಲಾಗ್ತಾರೆ, ಹೀಗೆ ನಾನು ಕೂಡ ಬದ್ಲಾಗಿದ್ದೀನಿ. ಇನ್ನು ನಾನು ಅಲಾದಿನ್ ಅಲ್ಲ ಶಹಜಾದ್ ಅಂತ. ಮತ್ತೆ ಜೀನಿ ಚಿರಾಗ್ಗೆ ಹೋಗ್ತಾನೆ. ಮತ್ತೆ ಅಲಾದಿನ್ ಅಂಡ್ ಅಬು ಹೊರಗೆ ಬಂದಿದ್ದಾರೆ. ಆದ್ರೆ ಒಬ್ಬವನ್ ಜೊತೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಬಟ್ ಅಲಾದಿನ್ ಹೋದ. ಮತ್ತೆ ಇದು ಜಾಫರ್ ಆಗಿದ್ದ. ಅವನು ಅಲಾದಿನ್ ಹತ್ರ ಇರೋ ಚಿರಾಗ್ನ ಕದ್ ಬಿಟ್ಟಿದ್ದ ಅಂಡ್ ಅದನ್ನ ಉಜ್ತಾನೆ. ಮತ್ತೆ ಜೀನಿ ಬಂದ. ಓ ಶಿಟ್, ಇವಾಗ ಏನಾಗುತ್ತೆ? ಅಂಡ್ ಸುಲ್ತಾನ್ ಮತ್ತೆ ಬಾಕಿ ಜನ ಮಹಲ್ಗೆ ಬಂದ್ ನೋಡಿದ್ರೆ ಜಾಫರ್ ಕುಂತ್ಕೊಂಡಿದ್ದಾನೆ. ಸುಲ್ತಾನ್ ಹೇಳ್ತಾನೆ ನೀನ್ ಇಲ್ಲಿಂದ ಓಡೋಗಿದ್ರೆ ಚೆನ್ನಾಗಿರೋದು ಎಸ್ಕೇಪ್ ಆದ ನಂತರ. ಬಟ್ ಜಾಫರ್ ಚಿರಾಗ್ನ ಉಜ್ತಾನೆ ಅಂಡ್ ಜೀನಿ ಬಂದ. ಮತ್ತೆ ಜಾಫರ್ ತನ್ನ ಮೊದಲ ವಿಷ್ನ ಕೇಳ್ತಾನೆ ಏನಂದ್ರೆ ಅಗ್ರಬಾನ ಶಹಜಾದ್ ಆಗೋದು. ಪೂರ್ತಿ ಸುಲ್ತಾನ್ ಎನ್ವೈರನ್ಮೆಂಟ್ ಬದಲಾಯಿತು. ಅಂಡ್ ಇಲ್ಲಿ ಅಲಾದಿನ್ಗೆ ಗೊತ್ತಾಗುತ್ತೆ ಚಿರಾಗ್ ಕಾಣೆಯಾಗಿದೆ ಅಂತ. ಮತ್ತೆ ಜಾಫರ್ ತನ್ನ ಸೈನಿಕರ ಹತ್ರ ಕಮಾಂಡ್ ಮಾಡ್ತಾನೆ ಶಿರಾಬಾದ್ ನ ಮೇಲೆ ದಾಳಿ ನಡೆಸೋಕೆ ತಯಾರಾಗಿ ಅಂತ. ಮತ್ತೆ ಬಾಕಿ ಜನರನ್ನ ಜೈಲ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ ಅಂಡ್ ಜಾಸ್ಮಿನ್ ಆಚೆ ಹಾಕ್ತಾನೆ. ಬಟ್ ಜಾಸ್ಮಿನ್ ಹಕೀಮ್ ಅಂತ ಕೂಗ್ತಾಳೆ. ಹಕೀಮ್ ಸುಲ್ತಾನ ಸೇನಾಧಿಪತಿ ಆಗಿದ್ದ. ಬಟ್ ಜಾಫರ್ ಇವಾಗ ಸುಲ್ತಾನ್ ಆಗಿರೋದ್ರಿಂದ ರೂಲ್ ನ ಪ್ರಕಾರ ಹಕೀಮ್ ಜಾಫರ್ ನ ಮಾತ್ ಕೇಳ್ತಾ ಇದ್ದ. ಆದ್ರೆ ಜಾಸ್ಮಿನ್ ಹೇಳ್ತಾಳೆ ನೀನ್ ತುಂಬಾ ಪ್ರಾಮಾಣಿಕವಾಗಿದ್ದೆ, ಅದಕ್ಕೆ ಸುಲ್ತಾನ್ ನಿನ್ನನ್ನೇ ಆರಿಸಿದ್ರು. ಹೇಳು ಹಕೀಮ್, ನೀನು ಆ ಜಾಫರ್ ನ ಕೆಳಗೆ ಕೆಲಸ ಮಾಡಿ ನಿನ್ನ ಸಲ್ತನತ್ ನ ವಿನಾಶ ನೋಡ್ತೀಯಾ ಅಥವಾ ಸತ್ಯದ ಜೊತೆ ನಿಲ್ತೀಯಾ ಅಂತ. ಇದು ನಮ್ ರಾಜ್ಯದ ಸುರಕ್ಷತೆ ಪ್ರಶ್ನೆ. ಹೇಳು ಹಕೀಮ್ ಏನ್ ಮಾಡ್ತೀಯ ಅಂತ ಕೇಳ್ತಾಳೆ. ಅಂಡ್ ಹಕೀಮ್ ಕ್ಷಮೆ ಕೇಳ್ತಾನೆ. ಮತ್ತೆ ಅವನು ಜಾಫರ್ ನ ಬಂದ್ಸೋಕೆ ಹೇಳ್ತಾನೆ ತನ್ನ ಸೈನಿಕರ ಹತ್ರ. ಬಟ್ ಜಾಫರ್ ಜೀನಿನ ಮತ್ತೆ ಕರೆಸ್ತಾನೆ ಅಂಡ್ ಹೇಳ್ತಾನೆ ನನ್ನನ್ನ ತುಂಬಾ ಶಕ್ತಿಶಾಲಿ ಜಾದೂಗಾರ ಆಗಿ ಮಾಡು. ಅಂಡ್ ಜಾಫರ್ಗೆ ಇನ್ನೂ ಪವರ್ ಸಿಕ್ತು. ಜೀನಿಗೆ ಮೂಡ್ ಇಲ್ದೇ ಇದ್ರು ಕೂಡ ವಿಷ್ನ ಈಡೇರಿಸಬೇಕಾಗಿದೆ. ಬಿಕಾಸ್ ರೂಲ್ ನ ಪ್ರಕಾರ ಅವನು ಕೂಡ ನಡಿಬೇಕಾಗತ್ತೆ. ಅದಕ್ಕೆ ಮತ್ತೆ ಅವನು ಹಕೀಮ್ ಅಂಡ್ ಬೇರೆ ಸಿಪಾಯಿಗಳನ್ನ ಜೈಲ್ಗೆ ಟೆಲಿಪೋರ್ಟ್ ಮಾಡ್ತಾನೆ. ಅಂಡ್ ಅದೇ ಟೈಮ್ ನಲ್ಲಿ ಅಲಾದಿನ್ ಬಂದ. ಬಟ್ ಜಾಫರ್ ತನ್ನ ಮ್ಯಾಜಿಕ್ ಇಂದ ಅಲಾದಿನ್
ಅಲಾದಿನ್ ಈಚೆ ತರ್ತಾನೆ. ಮತ್ತೆ ಎಲ್ಲರಿಗೂ ಗೊತ್ತಾಯ್ತು ಶಹಜಾದ ಅಲಿ ಅಲಾದಿನ್ ಅಂತ. ಜಾಫರ್ ಹೇಳ್ತಾನೆ ಇವನು ಯಾವ್ದೋ ಶಹಜಾದ್ ಅಲ್ಲ, ಇವನು ಒಬ್ಬ ಮಾಮೂಲಿ ಕಳ್ಳ. ಮತ್ತೆ ಜಾಫರ್ ಅಲಾದಿನ್ಗೆ ಹೇಳ್ತಾನೆ ಇವಾಗ ನೀನ್ ತುಂಬಾ ಕೆಟ್ಟದಾಗಿ ಸಾಯ್ತೀಯ ನನ್ ಕೈಯಿಂದ ಅಂತ. ಅಂಡ್ ಜಾಫರ್ ಅಲಾದಿನ್ ಟೆಲಿಪೋರ್ಟ್ ಮಾಡ್ತಾನೆ ಹಿಮಾಲಯಕ್ಕೆ. ಮತ್ತೆ ಇಲ್ಲಿ ಜಾಫರ್ ಹೇಳ್ತಾನೆ ಸುಲ್ತಾನ್ ನಿನ್ ಮಗಳನ್ನ ನಾನ್ ನಿಕಾ ಮಾಡ್ಕೊಳ್ತೀನಿ, ಮತ್ತೆ ಸಲ್ತನತ್ ನಾನ್ ಹೇಳ್ತೀನಿ ಅಂತ. ಜಾಸ್ಮಿನ್ ಹೇಳ್ತಾಳೆ ಇವೆಲ್ಲ ನಿಲ್ಸು, ನಾನ್ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ. ಇಲ್ಲಿ ಅಲಾದಿನ್ ಪ್ರಜ್ಞೆ ತಪ್ಪೋಗಿದ್ದಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಮ್ಯಾಜಿಕ್ ಕಾರ್ಪೆಟ್ ಬರುತ್ತೆ. ಜಿನಿ ಮ್ಯಾಜಿಕ್ ಕಾರ್ಪೆಟ್ ನ ಟೆಲಿಪೋರ್ಟ್ ಮಾಡಿದ ಅಲಾದಿನ್ ಹೋದ ಕಡೆನೆ. ಸೊ ಕಾರ್ಪೆಟ್ ಸರಿಯಾದ ಟೈಮ್ ಅಲ್ಲೇ ಬರುತ್ತೆ. ಅಂಡ್ ಇಲ್ಲಿ ಜಾಸ್ಮಿನ್ ಮತ್ತೆ ಜಾಫರ್ ನ ನಿಖಾ ನಡೀತಾ ಇದೆ. ನಿಮ್ಮಿಬ್ರಿಗೂ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಜಾಫರ್ಗೆ ಒಪ್ಪಿಗೆ ಇದೆ. ಜಾಸ್ಮಿನ್ ಜಾಫರ್ ನ ಹತ್ರ ಬರ್ತಾಳೆ ಮತ್ತೆ ಹೇಳ್ತಾಳೆ ನನ್ಗೆ ಒಪ್ಪಿಗೆ ಇಲ್ಲ. ಅಂಡ್ ಚಿರಾಗ್ ನ ತೆಗೆದು ಅಲ್ಲಿಂದ ಜಂಪ್ ಮಾಡ್ತಾಳೆ. ಯಾಕೆ ಅವಳು ಸತ್ತೋಲ್ಲ ಗೈಸ್. ಬಟ್ ನೋ, ಅದೇ ಟೈಮ್ ನಲ್ಲಿ ಅಲಾದಿನ್ ತನ್ನ ಕಾರ್ಪೆಟ್ ಇಂದ ಜಾಸ್ಮಿನ್ ನ ಎತ್ತಾನೆ. ಅಂಡ್ ಅವರು ಮುಂದೆ ಹೋಗ್ತಾರೆ. ಬಟ್ ಜಾಫರ್ ತನ್ನ ಮ್ಯಾಜಿಕ್ ಇಂದ ತನ್ನ ಗಿಳಿನ ದೊಡ್ಡ ಮಾಡ್ಬಿಟ್ಟ. ಅಂಡ್ ಅದನ್ನ ಹಿಂದೆ ಕಳಿಸ್ತಾನೆ. ಮತ್ತೆ ಹೋಗ್ತಾ ಇರುವಾಗ ಚಿರಾಗ್ ಅವ್ರ ಕೈಯಿಂದ ಕೆಳಗ್ ಜಾರುತ್ತೆ ಬೇರೆ ತಟ್ಟೆಗಳಲ್ಲಿ. ಸೊ ಅಬು ಹೋಗುತ್ತೆ ಅದನ್ನ ತರೋಕೆ. ಬಟ್ ಅಬು ಇಂದ ಜಾಫರ್ ನ ಗಿಳಿ ಬರ್ತಾ ಇದೆ. ಅಂಡ್ ಅಲಾದಿನ್ ಮೇಲೆ ಜಂಪ್ ಮಾಡ್ತಾನೆ. ಮತ್ತೆ ಅಬು ಹತ್ರ ಇರೋ ಚಿರಾಗ್ ನ ತಗೊಂಡ. ಆದ್ರೆ ಗರುಡ ಅವನ ಮೇಲೆ ಕರ್ಕೊಳ್ಳುತ್ತೆ. ಮತ್ತೆ ಅಲಾದಿನ್ ಬಿದ್ದೋದ. ಬಟ್ ಚಿರಾಗ್ ಕೂಡ ಗಿಳಿ ಹತ್ರನೇ ಇದೆ. ಅಂಡ್ ಸುಲ್ತಾನ್ ಹಿಂದ್ಗಡೆಯಿಂದ ತಪ್ಸ್ಕೊಂಡ್ ಬಂದು ಜಾಫರ್ ನ ಕೈಲಿರೋ ವ್ಯಾಂಡ್ ನ ಕೆಳಗ್ ಬೀಳಿಸ್ತಾನೆ. ವ್ಯಾಂಡ್ ಬಿದ್ದೋಗಿರೋದ್ರಿಂದ ಗಿಳಿ ಮ್ಯಾಜಿಕ್ ಹೋಯ್ತು ಮತ್ತೆ ಅದು ಚಿಕ್ಕದಾಗೋಯ್ತು. ಅಂಡ್ ಅದೇ ಟೈಮ್ ನಲ್ಲಿ ಅಬು ಹಾರಿ ಚಿರಾಗ್ ನ ಕಿತ್ಕೊಳ್ಳುತ್ತೆ. ಮತ್ತೆ ಅಲಾದಿನ್ ಅಬುನ ಹಿಡಿತಾನೆ. ಇಲ್ಲಿ ಜಾಫರ್ ತನ್ನ ವ್ಯಾಂಡ್ ನ ತಗೊಂಡ ಮತ್ತೆ ತನ್ನ ಮ್ಯಾಜಿಕ್ ಇಂದ ಬಿರುಗಾಳಿನ ತರ್ತಾನೆ. ಅದರಿಂದ ಅವ್ರ ಕೈಯಿಂದ ಚಿರಾಗ್ ಬಿದ್ದೋಗುತ್ತೆ. ಮತ್ತೆ ಜಾಫರ್ ನ ಗಿಳಿ ಎತ್ಕೊಂಡು ಹೋಗುತ್ತೆ. ಅಂಡ್ ಅಲಾದಿನ್ ಮತ್ತೆ ಜಾಸ್ಮಿನ್ ಮಹಲ್ಗೆ ಬಂದ್ರು. ಮತ್ತೆ ಅಲ್ಲೇ ಜಾಫರ್ ಕೂಡ ಬಂದ. ಅಂಡ್ ಅವನು ಎಲ್ಲನ್ನ ಫ್ರೀಸ್ ಮಾಡ್ತಾನೆ ಅಲಾದಿನ್ ಬಿಟ್ಟು. ಜಾಫರ್ ಜೀನಿನ ಕರ್ಸ್ದ. ಜಾಫರ್ ಅಲಾದಿನ್ ಗೆ ಹೇಳ್ತಾನೆ ನಾನ್ ನಿನ್ಗೆ ಹೇಳಿದೆ ದೊಡ್ಡದಾಗಿ ಯೋಚಿಸು. ನನ್ನ ನೋಡು, ನಾನ್ ಇವಾಗ ಎಲ್ಲರಿಗಿಂತ ಶಕ್ತಿಶಾಲಿ ಆಗಿದ್ದೀನಿ. ನಾನ್ ಯಾವ ಸಲ್ತನತ್ ನ ಬೇಕಾದ್ರೂ ಹೊಡಿಬಹುದು. ಮತ್ತೆ ನಾನೀಗ ಒಂದು ಸಲ್ತನತ್ ನ ಮಾಡ್ತೀನಿ, ಅದು ಪೂರ್ತಿ ಇತಿಹಾಸದ ಹಾಳೆಗಳಲ್ಲಿ ಬರ್ದಿರುತ್ತೆ. ಬಟ್ ಅಲಾದಿನ್ ಹೇಳ್ತಾನೆ ನೀನ್ ಎಷ್ಟೇ ಪವರ್ಫುಲ್ ಆದ್ರೂ ಕೂಡ ಜೀನಿನ ಸೋಲ್ಸೋಕಾಗಲ್ಲ, ಯಾಕಂದ್ರೆ ಅವನೇ ನಿನ್ಗೆ ಇವೆಲ್ಲ ಕೊಡ್ಸಿದ್ದು. ಎಸ್ ಗೈಸ್, ಅಲಾದಿನ್ ಜಾಫರ್ ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾನೆ. ಅಂಡ್ ಜಾಫರ್ ಜೀನಿ ಹತ್ರ ತನ್ನ ಲಾಸ್ಟ್ ವಿಶ್ ನ ಕೇಳ್ತಾನೆ. ಏನಂದ್ರೆ ಈ ಜಗತ್ತಲ್ಲೇ ಅತ್ಯಂತ ಶಕ್ತಿಶಾಲಿ ಜೀನಿ ಆಗಿ ಮಾಡು ನನ್ನ ಅಂತ. ಅಂಡ್ ಜೀನಿ ನಗಾಡ್ತಾ ಅದನ್ನ ಈಡೇರಿಸ್ತಾನೆ. ಬಟ್ ಜಾಫರ್ಗೆ ಏನು ಅಟ್ಯಾಕ್ ಮಾಡೋಕಾಗ್ತಿಲ್ಲ. ಎಸ್ ಗೈಸ್, ಟ್ವಿಸ್ಟ್ ಅಂದ್ರೆ ಇದೆ. ಜೀನಿ ಹೇಳ್ತಾನೆ ನಿನ್ ಹತ್ರ ಎಷ್ಟೇ ಶಕ್ತಿ ಇದ್ರು ಕೂಡ ಆ ಚಿರಾಗ್ಗೆ ಹೋಗ್ಲೇಬೇಕು, ಬಿಕಾಸ್ ನೀನೊಬ್ಬ ಜೀನಿ. ಅಂಡ್ ಚಿರಾಗ್ ನ ಉಜ್ಜೋವರೆಗೂ ನಿನ್ಗೆ ಯಾವತ್ತೂ ಹೊರಗ್ ಬರೋಕಾಗಲ್ಲ. ಜಾಫರ್ ಚಿರಾಗ್ ನಲ್ಲಿ ಬಂಧನ ಆಗ್ತಾನೆ. ಮತ್ತೆ ತನ್ನ ಗಿಳಿನೂ ಕೂಡ ಕರ್ಕೊಳ್ತಾನೆ. ಸಾವಿರಾರು ವರ್ಷ ಚಿರಾಗ್ ನಲ್ಲಿ ಇದ್ದೆ ಈ ಶೈತಾನ್ ಕೂಡ ಸಂತ ಆಗ್ಬಿಡ್ತಾನೆ ಗುರು. ಅಂಡ್ ಅಲಾದಿನ್ ಬಂದು ಜಾಸ್ಮಿನ್ ಮತ್ತೆ ಸುಲ್ತಾನ್ ಹತ್ರ ಕ್ಷಮೆ ಕೇಳ್ತಾನೆ. ಸುಳ್ಳು ಹೇಳಿದ್ಕೆ ಶಹಜಾದ್ ಅಂತ. ಮತ್ತೆ ಅಲ್ಲಿಂದ ದೂರ ಬರ್ತಾನೆ. ಜೀನಿ ಕಾರ್ಪೆಟ್ ನ ಸರಿ ಮಾಡ್ತಾನೆ, ಯಾಕಂದ್ರೆ ಅದು ಹರಿದೋಗಿತ್ತು. ಮತ್ತೆ ಜೀನಿ ಹೇಳ್ತಾನೆ ನಿನ್ಗೆ ಲವರ್ ಅಂತೂ ಸಿಗ್ಲಿಲ್ಲ. ಸೊ ಅಲಾದಿನ್ ನಿನ್ ಲಾಸ್ಟ್ ವಿಶ್ ನ ಕೇಳ್ಬಿಡು, ಯಾಕಂದ್ರೆ ಒಬ್ಬ ಶಹಜಾದ್ನೆ ಮದ್ವೆ ಆಗ್ಬೇಕು ಅನ್ನೋ ನಿಯಮನ ಪೂರ್ತಿ ಬದಲಾಯಿಸ್ಬಿಡ್ತೀನಿ. ಮತ್ತೆ ಅವ್ರ ಜೊತೆ ನಿನ್ ನಿಕಾ ಆಗತ್ತೆ. ಸೊ ಅಲಾದಿನ್ ಒಪ್ಕೊಳ್ತಾನೆ. ಮತ್ತೆ ಹೇಳ್ತಾನೆ ನನ್ನ ಕೊನೆ ಆಸೆ ಏನಂದ್ರೆ ನೀನು ಸ್ವತಂತ್ರ ಆಗೋದು. ಹಾ ಗಾಯ್ಸ್, ಜೀನಿ ಇವಾಗ ಮನುಷ್ಯ ಆದ. ಅಲಾದಿನ್ ಜೀನಿಗೆ ಕೊಟ್ಟಿರೋ ಪ್ರಾಮಿಸ್ ನ ಉಳಿಸ್ಕೊಂಡ. ಮತ್ತೆ ಜೀನಿ ಅಲಾದಿನ್ ನ ಅಪ್ಕೊಳ್ತಾನೆ. ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅಲಾದಿನ್ ಕೇಳ್ತಾನೆ ಇವಾಗ ನೀನ್ ಏನ್ ಮಾಡ್ತೀಯ ಮುಂದೆ ಅಂತ. ಜೀನಿ ಇವಾಗ ಜಾಸ್ಮಿನ್ ಅಸಿಸ್ಟೆಂಟ್ ಡಾಲಿಯಾ ಜೊತೆ ನಿಕಾ ಮಾಡ್ಕೊಳ್ತಾನೆ. ಅಂಡ್ ಡಾಲಿಯಾ ಕೂಡ ಅದಕ್ಕೆ ಒಪ್ಕೊಳ್ತಾಳೆ. ಮತ್ತೆ ಅಲಾದಿನ್ ಆಚೆ ಹೋಗ್ತಾನೆ. ಅಂಡ್ ಇಲ್ಲಿ ಸುಲ್ತಾನ್ ಹೇಳ್ತಾನೆ ಜಾಸ್ಮಿನ್ ನೀನ್ ಇವಾಗ ಅಗ್ರಬಾನ ಸುಲ್ತಾನ್ ಆಗು. ಈ ಸಲ್ತನತ್ ನ ಭವಿಷ್ಯ ನಿನ್ನ ಹತ್ರ ಇದೆ. ಮತ್ತೆ ನೀನ್ ಬೇಕಿದ್ರೆ ನಿಯಮನ ಬದಲಾಯಿಸಬಹುದು. ಆ ಹುಡ್ಗ ತುಂಬಾ ಒಳ್ಳೆಯವನು ಅಂತ. ಮತ್ತೆ ಇಲ್ಲಿ ಅಲಾದಿನ್ ಆಚೆ ಬಂದ. ಅಂಡ್ ಅವನ ಹತ್ರ ಜಾಸ್ಮಿನ್ ಹೇರ್ ಕ್ಲಿಪ್ ಇದೆ. ನೆನ್ಪಿದೆ ತಾನೆ, ಅವನು ವಾಪಸ್ ಕೊಡ್ಲಿಲ್ಲ ಆ ದಿನ ತಕೊಂಡೋಗಿದ್ದು. ಡಿಸಪಾಯಿಂಟ್ಮೆಂಟ್ ಗುರು, ಏನ್ ಮಾಡೋದು. ಬಟ್ ಜಾಸ್ಮಿನ್ ಕರಿತಾಳೆ. ಅಂಡ್ ಅವನ ಹತ್ರ ಬರ್ತಾಳೆ. ಹೇಳ್ತಾಳೆ ನೀನ್ ಸಿಕ್ಕಾಕೊಂಡ್ ಬಿದ್ದೆ ಅಂತ. ಎಸ್ ಗಾಯ್ಸ್, ಇದೊಂದು ಪ್ರಪೋಸಲ್. ಅಂಡ್ ಇಬ್ರು ಕಿಸ್ ಮಾಡ್ತಾರೆ. ಹಾಗೆ ಅಲಾದಿನ ನಿಖಾ ಆಗತ್ತೆ ಜಾಸ್ಮಿನ್ ನ ಜೊತೆ. ಮತ್ತೆ ಹ್ಯಾಪಿ ಎಂಡಿಂಗ್ ಗಾಯ್ಸ್. ಅಂಡ್ ನೀವ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಬೇಗ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಬೇರೆ ವಿಡಿಯೋಸ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ಅದನ್ನ ನೋಡಬಹುದು. ಈ ವಿಡಿಯೋ ಮಾಡೋಕೆ ಎಫರ್ಟ್ಸ್ ಇರ್ತಿದೆ. ಸೊ ಒಂದ್ ಲೈಕ್ ಮತ್ತೆ ಶೇರ್ ಕೂಡ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಹೇಗನ್ಸು ಅಂತ ಕಮೆಂಟ್ ಮಾಡಿ. ಮತ್ತೆ ಅಲ್ಲಿವರೆಗೂ ಇದನ್ನ ಕೇಳಿ. ನೀನು ಹೊಸ ವರ್ಷಕ್ಕೆ ಹೊಸ ಹುಡುಗಿ ಸಿಗ್ತಾಳೆ ಎಂದು ಕನಸು ಕಾಣ್ಬೇಡ. ಈ ವರ್ಷನೂ ಸಿಂಗಲ್ ಆಗೇ ಸಾಯ್ತೀಯ. ಶುಭರಾತ್ರಿ.